ಸೊ ನಿಮಗೆ ರಕ್ಷಿತ್ ಅವ್ರ ಬಗ್ಗೆ ಗೊತ್ತಿದ್ರೆ ಅದ್ಭುತವಾದಂಥ ಲೇಖಕರು, ಅವರು ಅದ್ಭುತವಾದಂತಹ ರಚನೆಗಾರರು. ಅವ್ರ ಬಗ್ಗೆ ನಿಜಕ್ಕೂ ಕೂಡ ನೆಕ್ಸ್ಟ್ ಜನರೇಷನ್ ಅಲ್ಲಿ ಎಲ್ಲರೂ ಪುಸ್ತಕಗಳನ್ನ ಓದೋದಿಲ್ಲ ಅಂತ ಹೇಳ್ತಾರೆ, ಪುಸ್ತಕಗಳನ್ನ ರಚಿಸೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಯಾರು ಹೇಳಿದವರು, ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಕನ್ನಡಕ್ಕೆ ಸಾಕಷ್ಟು ಕೊಡುಗೆಯನ್ನ ನೀಡ್ತಾ ಬರ್ತಾ ಇದ್ದಾರೆ ಹಿಂದಿನ ನಮ್ಮೆಲ್ಲ ಹಿರಿಯ ರಚನೆಕಾರರು ಆಗಿರ್ಬೋದು, ಹಾಗೆ ಈಗಿನ ಪೀಳಿಗೆಯವರು ಕೂಡ ಆಗಿರ್ಬೋದು. ಸೊ ಅಂತ ಒಂದು ಹೆಮ್ಮೆಯ ಸಂಗತಿ ಅಂದ್ರೆ ಅಂತ ಒಂದು ಬರಹಗಾರರಲ್ಲಿ ಮುಂಚೂಣಿಯಲ್ಲಿದ್ದಾರೆ ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರು. ಅವರೇ ರಚಿಸಿರುವಂತಹ ಕಥನ ಒಂದು ಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿರುವಂತ ಒಂದು ಕತೆ ಇದು, ತಿಮ್ಮನ ಮೊಟ್ಟೆಗಳು. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಿನಿಮಾ ತಂಡದವರು ನಿಮಗೋಸ್ಕರ ನೀಡ್ತಾರೆ. ತಡ ಮಾಡದೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇವತ್ತು ವಿಶೇಷವಾಗಿ 3 ಅತಿಥಿಗಳನ್ನ ವೇದಿಕೆ ಮೇಲೆ ನಾವು ಬರಮಾಡಿಕೊಂಡು ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆಗೊಳಿಸೋದಕ್ಕೆ ಸಜ್ಜಾಗ್ತಾ ಇದ್ದೀವಿ. ವೇದಿಕೆಗೆ ಸ್ವಾಗತಿಸೋಣ ನಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರಾದಂತಹ ಶ್ರೀ ಪಿ ಶೇಷಾದ್ರಿ ಸರ್ ಅವರನ್ನ, ಹಾಗೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಶ್ರೀ ಭೋಜೇಗೌಡರು ಮತ್ತೆ ಗೌರಿಶಂಕರ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಖ್ಯಾತ ಉರಗ ತಜ್ಞರಾಗಿರುವಂತಹ ಶ್ರೀ ಗೌರಿಶಂಕರ್ ಅವರು ತಿಮ್ಮನ ಮೊಟ್ಟೆಗಳು ಅಂದ್ರೆ ನಮ್ಮ ನಿರ್ದೇಶಕರಾಗಿರುವಂತಹ ರಕ್ಷಿತ್ ತೀರ್ಥಹಳ್ಳಿ ಅವರು ರಚಿಸಿರುವಂತಹ ಒಂದು ಪುಸ್ತಕ, ಕಥಾ ಸಂಕಲನ ಕಾಡಿನ ನೆಂಟರು. ಅದರಲ್ಲಿ ಒಂದು ಆಯ್ಕೆ ಆಗಿರುವಂತಹ ಕತೆ ಇದು, ತಿಮ್ಮನ ಮೊಟ್ಟೆಗಳು. ಸಿನಿಮಾದ ಟ್ರೇಲರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ಅತಿಥಿಗಳಲ್ಲಿ ನಿರ್ದೇಶಕರು ಕೂಡ ವೇದಿಕೆಗೆ ಜೊತೆ ಆಗಬೇಕು. ಅಲ್ಲ, ನೀವು ಮೂವರು ಹೇಳಿ ತಿಮ್ಮನ ಮೊಟ್ಟೆಗಳು ಟ್ರೈಲರ್ ಲಾಂಚ್ ಅಂತ ಹೇಳ್ಬಿಟ್ರೆ ಸರ್, ಟ್ರೈಲರ್ ನೋಡೋಣ, ಮತ್ತೊಮ್ಮೆ ನಿಮ್ಮನ್ನ ವೇದಿಕೆಗೆ ಬರ್ಮಾಡ್ಕೊಳ್ತೀನಿ. ತಿಮ್ಮನ ಮೊಟ್ಟೆಗಳು ಟ್ರೈಲರ್ ನ ಇವತ್ತು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇಡೀ ಚಿತ್ರತಂಡಕ್ಕೆ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗಿದೆ. ಸಿನಿಮಾನ ನಿಮ್ಮ ಮುಂದೆ ತರ್ತಾರೆ. ಸಿನಿಮಾ ಕಂಟೆಂಟ್ ಅದ್ಭುತವಾಗಿರುತ್ತೆ, ಆದ್ರೆ ಜನರಿಗೆ ಯಾವ ರೀತಿ ತಲುಪಿಸ್ತಾರೆ, ಜನರ ಮನಸ್ಸಿಗೆ ಹೊಕ್ಕುವಂತ ಸಿನಿಮಾಗಳನ್ನ, ವಿಶೇಷವಾದಂತ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮ ನಿರ್ದೇಶಕರಾದಂತಹ ರಕ್ಷಿತ್ ತೀರ್ಥಹಳ್ಳಿ ಅವರು. ಈಗ ನಿರ್ದೇಶಕರು ಏನ್ ಹೇಳ್ತಾರೆ ಸಿನಿಮಾದ ಬಗ್ಗೆ ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ಅಂದರೆ ಈ ಒಂದು ತಿಮ್ಮನ ಮೊಟ್ಟೆಗಳು ಚಿತ್ರ ನನಗೆ ಸ್ಪೆಷಲ್ ಅನ್ಸೋದು ಏನಕ್ಕೆ ಅಂತ ಹೇಳಿದ್ರೆ, ಮೊದಲ 2 ಚಿತ್ರಗಳು ಇಶ್ಯೂ ಬೇಸ್ಡ್ ಆಗಿತ್ತು. ಲೈಕ್ ಬೊಂಬಣ್ಣ ಅನ್ನೋದು ಒಂದು ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಮೇಲೆ ಮಾಡಿದಂಥ ಸಿನಿಮಾ. ಅದಾದ ನಂತರ ಎಂಟ ಕತೆ ಮಾರೆ ಅನ್ನೋ ಸಿನಿಮಾ ಮಾಡಿದೆ, ಅದು ಕೂಡ ಶರಾವತಿನ ದಿನ ಬೆಂಗಳೂರಿಗೆ ಹಚ್ಚಬೇಕು ಅನ್ನೋ ವಿಚಾರದ ಬಗ್ಗೆ. ಅದಾದ್ಮೇಲೆ ಅಗೇನ್ ಮತ್ತೆ ಇಶ್ಯೂ ಬೇಸ್ಡ್ ಮಾಡೋದು ಬೇಡ, ಒಂದು ಬೇರೆ ಥರದ ಒಂದು ಜಾನರ್ ಹೋಗ್ಬೇಕು ಅಂತ ಅನಿಸ್ದಾಗ ನನಗೆ ಅಂದರೆ ಒಂದು ಕಾಡಿನೆಂಟರ್ ಒಂದು ಪುಸ್ತಕ ಬರೆದಿದೆ. ಅದರಲ್ಲಿ ಒಂದಷ್ಟು ವಿಷಯಗಳಿತ್ತು. ಅದರಲ್ಲಿ ತಿಮ್ಮನ ಮೊಟ್ಟೆಗಳು ಅನ್ನೋ ಒಂದು ಕಥೆನ ತಗೊಂಡೆ. ಅಂದರೆ ಬೇಸಿಕ್ಲಿ ನಮಗೆ ಏನು ಹೇಳ್ತೀವಿ, ಪ್ರಕೃತಿ ಮಧ್ಯೆ ಇದ್ದಾಗ ನಾವು ಚೇಂಜಸ್ ಆಗ್ತಾ ಇರುತ್ತೆ. ಆ ಚೇಂಜಸ್ಗಳನ್ನ ಸ್ಟಡಿ ಮಾಡಿದಾಗ ಒಂದಷ್ಟು ವಿಷಯಗಳು ಸಿಕ್ತು. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಹೆಚ್ಚಾಗಿ ಸಿಗೋದು ಕಾಳಿಂಗ ಸರ್ಪಗಳು. ಸೊ ಅದರಲ್ಲಿ ಇವಾಗ ಕಾಳಿಂಗ ಸರ್ಪಗಳು ನಮ್ಮ ಒಂದು ಮಲೆನಾಡು ಭಾಗದಲ್ಲಿ ಜಾಸ್ತಿ ಆಗಿದೆ. ಈ ನಾಗರಹಾವು ಮತ್ತು ಕೆರೆ ಹಾವುಗಳು ಕಡಿಮೆ ಆಗಿದೆ. ಸೊ ಇದು ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ಕೆದಕ್ತಾ ಹೋದಾಗ ಅದೊಂದು ಕತೆ ರೂಪುಗೊಂಡಿತ್ತು, ತಿಮ್ಮನ ಮೊಟ್ಟೆಗಳು ಅಂತ ಹೇಳಿ. ಸೊ ತಿಮ್ಮನ ಮೊಟ್ಟೆಗಳಲ್ಲಿ ನಾವು ಕೇವಲ ಪ್ರಕೃತಿ ಮತ್ತೆ ಪ್ರಾಣಿಗಳ ಬಗ್ಗೆ ಮಾತ್ರ ಮಾತಾಡಿಲ್ಲ, ಮನುಷ್ಯನ ಸಂಬಂಧಗಳ ಬಗ್ಗೆ ಮಾತಾಡಿದೀವಿ. ಅಂದ್ರೆ ಈಗ ಒಂದು ಮನುಷ್ಯನಿಗೆ ಹೇಗೆ ಒಂದು ತಾಯಿ ಮಗು ಒಂದು ಸೆಂಟಿಮೆಂಟ್ ಇರುತ್ತೆ, ಪ್ರಾಣಿಗಳು ಕೂಡ ಆ ಸೆಂಟಿಮೆಂಟ್ ಇರುತ್ತೆ. ಸೊ ಆ ಒಂದು ವಿಚಾರನ ಒಂದು ಹೈಲೈಟ್ ಆಗಿ ಇಟ್ಕೊಂಡು ಮಾಡಿದಂತ ಒಂದು ಸಿನಿಮಾ. ಅಂದ್ರೆ ಸಾಕಷ್ಟು ವಿಷಯಗಳನ್ನ ಈ ಸಿನಿಮಾದಲ್ಲಿ ಹೇಳಿದೀವಿ. ನವಿಲುಗಳ ಬಗ್ಗೆ ಹೇಳಿದೀವಿ, ನರಿಗಳ ಬಗ್ಗೆ ಹೇಳಿದೀವಿ. ಇದೆಲ್ಲದನ್ನು ತಗೊಂಡು ಒಂದು ಸಿನಿಮಾ ಅಂತ್ಯ ಕಂಡಾಗ ನಮಗೆ ಒಂದು ಮೆಸೇಜ್ ಬರುತ್ತೆ, ಮನುಷ್ಯ ಅವನ ನಂಬಿಕೆ ಮೇಲೆ ಬದುಕೋದು, ಇನ್ನು ಬದಲಾವಣೆನ ಅವನೇ ತಂದ್ಕೊಬೇಕು ಅನ್ನೋಂಥ ಒಂದು ವಿಚಾರ. ಸೊ ಹಾಗಾಗಿ ನಾವು ಇನ್ ಕೇಸ್ ನಾವು ಅಮೆರಿಕದ ಡಾಲಸ್ ನಲ್ಲಿ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಏನಂತಂದ್ರೆ ಒಬ್ಬ ಬರಹಗಾರ ಆಗ್ಲಿ ಒಬ್ಬ ನಿರ್ದೇಶಕನಿಗೆ ಒಂದು ಖುಷಿ ಕೊಡೋ ಅಂಶ ಅಂದ್ರೆ, ಒಬ್ಬ ಬರಹಗಾರನಾಗಿ ಅದನ್ನ ಬರೀತಾ ಇರುವಾಗ, ಆಮೇಲೆ ಇನ್ನೇನು ಶೂಟ್ ಮಾಡ್ತಾ ಇರುವಾಗ, ವಿಜುವಲಿ ಅದನ್ನ ಚಿತ್ರಿಸ್ತಿರುವಾಗ ಬರಹಗಾರ ಆಡಿಯನ್ಸ್ ಅದೇನ್ ಹೇಳ್ತಾರೆ ನೋಡಿ, ಸಿನಿಮಾ ನೋಡಿ, ಅದು ಎರಡು ಒಂದೇ ಇತ್ತು ನನಗೆ. ನಾನು ಬರೆಯಬೇಕಾದ್ರೆ ಏನ್ ಅನ್ಕೊಂಡಿದ್ದೆ ಅದನ್ನ ಅವ್ರು ರಿವ್ಯೂ ರೂಪದಲ್ಲಿ ಅವ್ರು ಹೇಳ್ತಾ ಇದ್ದಾಗ
ಸರಿ ನಂದು ಕೆಲಸ ಸಾರ್ಥಕ ಆಗಿದೆ ಅನ್ನೋ ಒಂದು ಫೀಲ್ ಬಂತು. ಅಂದ್ರೆ ನಂಗೆ ಹಿಂದಿನ 2 ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಆ ಒಂದು ಫೀಲ್ ಜಾಸ್ತಿ ಆಯಿತು. ಇವನ್ ನಾನು ಗೌರಿಶಂಕರ್ ಸರ್ಗೆ ಸಿನಿಮಾ ತೋರಿಸ್ದೆ ಅವ್ರು ಆಗುಂಬೆ ಇದಕ್ಕೆ ಹೋದಾಗ. ಯಾಕಂದ್ರೆ ಬಿಫೋರ್ ಸಿನಿಮಾ ನಾನು ಅವ್ರನ್ನ ಮೀಟ್ ಮಾಡಿರ್ಲಿಲ್ಲ, ಇದು ಮಾಡಿರಲಿಲ್ಲ. ಆದ್ರೂ ಒಂದು ಕಾಳಿಂಗ ಇದನ್ನು ತಗೊಂಡಿದ್ದೀವಿ ಅಂದಾಗ ಅವರು ಒಂದು ಅಚೀವ್ಮೆಂಟ್ ಇದೆ. ಅಂದ್ರೆ ಲೈಕ್ ಇವಾಗ ಇಡೀ ವರ್ಲ್ಡ್ ಅಲ್ಲಿ ನಾವು ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತ ಒಂದು ಕಾಳಿಂಗ ಹಾವನ್ನ ಸೈಂಟಿಫಿಕ್ ನೇಮ್ ಆಗಿ ಓಪಿಯೋಪಿಕಸ್ ಕಾಳಿಂಗ ಅಂತಾನೆ ನಾವು ಕರಿಬಹುದು. ಅದನ್ನ ನಾಮಕರಣ ಮಾಡಿದ್ದು ಅವರ ರಿಸರ್ಚ್ ಇಂದ. ವರ್ಲ್ಡ್ ಅಲ್ಲಿ ಒಂದು 4 ಕಾಳಿಂಗ ಹಾವುಗಳು ಸಿಗತ್ತೆ ಅನ್ನೋದೊಂದು ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನಮ್ಮ ಕನ್ನಡದ ನಮ್ಮ ಇದರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುವಂತಹ ಹಾವನ್ನ ನಾವು ಕನ್ನಡದ ಹೆಸರಲ್ಲಿ ಕರಿಬಹುದು. ಕಿಂಗ್ ಕೋಬ್ರಾ ಅಲ್ಲ, ನಾವು ಓಪಿಯೋಪಿಕಸ್ ಕಾಳಿಂಗ ಅಂತ ಕರಿಬಹುದು ಅಂತ. ಹಾಗಾಗಿ ಅವ್ರಿಗೆ ಒಂದು ಸಿನಿಮಾ ತೋರಿಸಿ ನನಗೆ ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತು. ಸೊ ಅವ್ರು ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ಟರು. ಆಮೇಲೆ ನಾನು ಅಲ್ಲಿ ಹೇಳಿರುವಂತಹ ವಿಚಾರಗಳೆಲ್ಲ ಹತ್ತಿರ ಇದೆ, ಯಾವುದು ಕಾಳಿಂಗ ಸರ್ಪದ ಬಗ್ಗೆ ಹೇಳಿರೋ ವಿಚಾರಗಳೆಲ್ಲ ಅಂತ ಅವರು ಇದು ಮಾಡಿದ್ರು. ಅದು ನನಗೆ ಒಂದು ಖುಷಿ ಕೊಡ್ತು. ಅಂದ್ರೆ ನಾವೇನೋ ಮಾಡಿರ್ತೀವಿ, ಬಟ್ ಅದು ತಿಳಿದೋಗಿ ಒಂದ್ಸರಿ ನೋಡಿ ಹೇಳಿದಾಗ ಏನಾಗುತ್ತೆ ಅಂತೇಳಿ. ನಂತರ ನಾವು ಈಗ ಶೇಷಾದ್ರಿ ಸರ್ ಬಗ್ಗೆ ನನಗೆ ತುಂಬಾ ಚಿಕ್ಕ ಒಂದು ಮಾತಾಡ್ಬೇಕಂದ್ರೆ ಅವ್ರು ಬೆಟ್ಟದ ಜೀವ ಇವೆಲ್ಲ ಇದ್ರು ಒಂಥರ ನಮಗೆ ಒಂದು ಬುಕ್ಸ್ ಇದ್ದಂಗೆ ಸಿನಿಮಾಕ್ಕೆ. ಸಿದ್ಧಲಿಂಗೇಶ್ ಸರ್ ಆಗಿರ್ಬೋದು, ಶೇಷಾದ್ರಿ ಸರ್ ಆಗ್ಬೋದು, ಕಾಸರವಳ್ಳಿ ಸರ್ ಆಗಿರ್ಬೋದು. ಸೊ ಅವ್ರು ಬಂದು ನಾನು ಟ್ರೇಲರ್ ಲಾಂಚ್ ಮಾಡ್ತಾ ಇರೋದು ನನಗೆ ಅದು ಇನ್ನೂ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ನಂತರ ನಮ್ಮ ತಿತ್ತಡಿ ಕೋಡ್ಲು ರಾಮಕೃಷ್ಣ ಸರ್ ಆಗಿರ್ಬೋದು, ಅವರೆಲ್ಲ ಸಾಕಷ್ಟು ಸಿನಿಮಾಗಳು ಮಾಡಿದವರು. ಅವ್ರ ನಂತರ ನಾವು ನೋಡ್ಕೊಂಡು ಬೆಳೆದಿರೋರು, ಅವ್ರು ಬಂದಿರೋದಾಗ್ಬೋದು. ಆಮೇಲೆ ಮೇನ್ ಈಗ ಭೋಜೇಗೌಡರು ಸರ್ ಮೊನ್ನೆ ಕಾಲ್ ಮಾಡಿ ಹೇಳಿದ್ರು, ಅವ್ರು ಚಿಕ್ಕಮಂಗ್ಳೂರು ಇದ್ರು. ಈ ಪ್ರೋಗ್ರಾಮಿಗೋಸ್ಕರ ಬೆಳಗಿನ ಜಾವ ಹೊರಟು ಬಿಟ್ಟು ಚಿಕ್ಕಮಂಗ್ಳೂರಿಂದ ಬಂದಿರೋದು. ಅದೇ ರೀತಿ ನಮ್ಮ ಪ್ರೆಸ್ ಕ್ಲಬ್ ಪ್ರೆಸಿಡೆಂಟ್ ಸರ್ಗೂ ಅಷ್ಟೇ ನಾನು ಮೊನ್ನೆ ಹೋಗಿ ಇನ್ವೈಟ್ ಮಾಡಿದ್ದು. ಇಲ್ಲ, ಕಂಟೆಂಟ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಇದೆ, ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಹೇಳಿದ್ರು. ಅವ್ರು ಬಂದಿರೋದು, ಅವರಿಗೂ ಕೂಡ ಖುಷಿ ಆಗ್ತಿದೆ ಅವ್ರು ಬಂದಿದ್ದು. ಇನ್ನು ನಂದು ಹೊಂಬಣ್ಣ ಸಿನಿಮಾದಿಂದ ನನ್ನ ಜೊತೆ ಒಂದು ರೀತಿ ಅವ್ರಿಗೆ ಗುರುಗಳಂತನೂ ಹೇಳ್ಬೋದು, ಸ್ನೇಹಿತರಂತನೂ ಹೇಳ್ಬೋದು, ಸುಚೇಂದ್ರ ಸರ್. ಅವರಿಗೆ ನಾ ಏನಕ್ಕೆ ಅಂದ್ರೆ ನನ್ನ ಸಿನಿಮಾದ ಒಂದು ಕತೆ ಇದೆ, ಗಟ್ಟಿ ಪಾತ್ರ ಇದೆ ಅಂತಂದ್ರೆ ನಾನು ಸುಚೇಂದ್ರ ಸರ್ಗೆ ಹೋಗಿ ಹೇಳ್ಬಿಡ್ತೀನಿ, ಸರ್ ಹಿಂಗಿದೆ ಸರ್, ಪಾಸಿಟಿವ್ ನೆಗೆಟಿವ್ ನನ್ನ ಹತ್ರ ಈ ಥರ ಇದೆ ಸರ್, ಮಾಡಬೇಕು ಅಂದಾಗ ನೀವು ಒಂದು ಒಳ್ಳೆ ಕಂಟೆಂಟ್ ತಗೊಂಡಿದ್ದೀರಿ, ಮಾಡ್ತೀರಾ ಬನ್ನಿ ಅಂತ ಹೇಳಿ ಮುಂದೆ ಕರ್ಕೊಂಡು ಮಾಡುವಂಥದ್ದು ಸುಚೇಂದ್ರ ಸರ್ ಗುಣ. ನಾವೊಂದು ಕಂಟೆಂಟ್ ಕೊಟ್ಟರೆ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಿಟ್ಟು ಆ ಪಾತ್ರನ ಗಟ್ಟಿ ಇರೋ ಥರ ನೋಡ್ಕೊಳ್ಳೋದು ಅವ್ರದ್ದೊಂದು ಅದು ಪಾಸಿಟಿವ್. ಹಾಗಾಗಿ ಸುಚೇಂದ್ರ ಸರ್ ನಮ್ಮ ಸೆಟ್ಟಲ್ಲಿ ಇದ್ರೆ ಆ ಪಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋದು ನಮ್ದೊಂದು ಒಂದು ಭಾವನೆ. ಇನ್ನು ರಘುರಾಮಕಪ್ಪ ಸರ್ ಆಗಿರ್ಬೋದು, ಆಶಿಕಾ ಆಗಿರ್ಬೋದು, ಪ್ರಗತಿ ಮೇಡಮ್ ಆಗಿರ್ಬೋದು, ಪೃಥ್ವಿ, ಸಾಕಷ್ಟು ಜನಗಳು. ಆಮೇಲೆ ಮೇನ್ ಹೇಳ್ಬೇಕಂದ್ರೆ ನಮ್ಮ ಕೇಶವ ಗುತ್ತಳಿಕೆ ತಿಮ್ಮನ ಕ್ಯಾರೆಕ್ಟರ್ ಮಾಡಿದವ್ರು ಇರ್ಬೋದು. ಅಂದ್ರೆ ಈ ಸಿನಿಮಾಗ ನಾನು ಮೇನ್ ತಗೊಂಡಿದ್ದು ಒಂದು 8 ತಿಂಗಳು ನಾನು ಪ್ರೀ ಪ್ರೊಡಕ್ಷನ್ ತಗೊಂಡಿದ್ದೀನಿ. ಯಾಕಂದ್ರೆ ಈ ತರ ಸಿನಿಮಾಗಳಿಗೆ ಪ್ರೀ ಪ್ರೊಡಕ್ಷನ್ ಎಷ್ಟು ಇಂಪಾರ್ಟೆಂಟ್ ಆಗೋದು ನಾವು ಸ್ಕ್ರೀನಲ್ಲಿ ನೋಡಿದಾಗ ಅನ್ಸುತ್ತೆ. ಯಾಕಂದ್ರೆ ಒಂದು ವೆಸ್ಟರ್ನ್ ಗಟ್ಸ್ ತೋರಿಸ್ಬೇಕಂದ್ರೆ ಅದು ಕಿಂಗ್ ಕೋಬ್ರಾ ಇರುವಂತ ಒಂದು ಕಾಡನ್ನ ತೋರಿಸ್ಬೇಕಂದ್ರೆ ಆ ಲೊಕೇಶನ್ ಹುಡುಕ್ಲಿಕ್ಕೆ ಸುಮಾರು ಒಂದು 5-6 ತಿಂಗಳು ನಾವು ತಗೊಂಡ್ವಿ. ಆಮೇಲೆ ಅವರು ಮೂಲತಃ ಶೃಂಗೇರಿ ಅವರು, ಅವರಿಗೆ ತಿಮ್ಮನ್ನ ಕನ್ವರ್ಟ್ ಮಾಡ್ಬೇಕಿತ್ತು. ಒಂದು 1000 ಸರಿ ಓದಿಸಿದ್ದೀನಿ ನಾನು ಸ್ಕ್ರಿಪ್ಟ್ನ, ಓದಿ ಕೊನೆಗೆ ಅವ್ರಿಗೆ ಸಿಟ್ಟು ಬಂದು ರೆಡಿ ಆದ್ರು, ಇದೇನು ಮಕ್ಕಳು ಓದಿಸ್ತಾ ಇದಾರಲ್ಲ ಅಂತ. ಇವತ್ತು ಸ್ಕ್ರೀನ್ ಕಾಣ್ತಿದೆ ಅವ್ರ ಕ್ಯಾರೆಕ್ಟರ್, ತುಂಬಾ ಜನ ಇಷ್ಟಪಟ್ಟರು. ತಿಮ್ಮ ಅಂದ್ರೆ ಕರೆಕ್ಟ್ ಆಗಿದ್ದಾರೆ ಆ ಕ್ಯಾರೆಕ್ಟರ್ಗೆ ಅನ್ನೋ ತರ. ಇನ್ನ ಮೇನ್ ನಾನು ಎಲ್ಲಕ್ಕಿಂತ ಮುಂಚೆ ಹೇಳ್ಬೇಕಾಗಿದ್ದು ನಮ್ಮ ಪ್ರೊಡ್ಯೂಸರ್ ಬಗ್ಗೆ. ಅವ್ರು ಬರಕ್ಕಾಗಿಲ್ಲ, ಇವತ್ತು ಅವ್ರು US ಅಲ್ಲಿ ಇರೋದು. ಬಟ್ ಸ್ಟಿಲ್ ಅವರು ಸಿನಿಮಾ ಶುರು ಆದಾಗಿಂದ ಇಲ್ಲಿ ತನಕ ಯಾವುದೇ ರೀತಿ ಸರ್ ಚೆನ್ನಾಗಾಗಬೇಕು ಸಿನಿಮಾ ಇನ್ನು ಅದನ್ನ ಎಲ್ಲರಿಗೂ ಗೊತ್ತಿರುತ್ತೆ. ಈ ಸಮಯದಲ್ಲಿ ಸಿನಿಮಾ ರಿಲೀಸ್ ಮಾಡೋದು ಎಷ್ಟು ಕಷ್ಟಕರ ಅನ್ನೋದಕ್ಕಿಂತ ಅದು ಈಗಿನ ಜನ ಈಗಿನ ಇದರಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಂದ್ರೆ ಆ ತರ ಬಂದಿದೆ. ಈ ಸಿಚುವೇಶನ್ ಕೂಡ ಸರ್ ಸುಮ್ಮನೆ ರಿಲೀಸ್ ಮಾಡೋದು ಬೇಡ, ಒಂದು 10 ಜನದಲ್ಲಿ 3 ಜನಕ್ಕರ ಸಿನಿಮಾ ಇದೆ, ಸಿನಿಮಾ ಬರ್ತಿದೆ ಅಂತ ಗೊತ್ತಾಗ್ಲಿ, ಆ ಒಂದಿದ್ರೆ ನಾವು ರಿಲೀಸ್ ಮಾಡೋಣ ಅಂತ ಹೇಳಿ ಅವರೇ ಒಂದು ಅಮೆರಿಕಾದಲ್ಲಿ ಅವರೇ ಒಂದು ಇಂಟ್ರೆಸ್ಟ್ ತಗೊಂಡು ಅಲ್ಲಿ ರಿಲೀಸ್ ಮಾಡಿಸಿ ಒಂದು ಪ್ರೀಮಿಯರ್ ಶೋನ. ನಂತರ ಇಲ್ಲೂ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡ್ಸೋಣ ಅಂತ ಹೇಳಿದ್ರು. ಅಂದ್ರೆ ನಾ ಏನಕ್ಕೆ ಅವ್ರ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ, ಈ ಸಿನಿಮಾ ಇನ್ನು ರಿಲೀಸಿಗೆ ರೆಡಿ ಇದೆ. ಅದಾಗೋದ್ರೊಳಗೆ ಆಲ್ರೆಡಿ ಮತ್ತೊಂದು ಸಿನಿಮಾ ಅವ್ರು ಆಲ್ರೆಡಿ ಇದು ಮಾಡಾಯ್ತು, ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದಾಯ್ತು. ಅಂದ್ರೆ ಈ ಟೈಮಲ್ಲಿ ನಮಗೆ ಅಂತ ಪ್ರೊಡ್ಯೂಸರ್ ಅವಶ್ಯಕತೆ ಇದೆ ನಮ್ಮ ಇಂಡಸ್ಟ್ರಿಗೆ, ಅದನ್ನೊಂದು ಹೇಳಲಿಕ್ಕೆ ಇದು ಮಾಡ್ತೀನಿ. ನೆಕ್ಸ್ಟ್ ಇನ್ನು ಹೇಮಂತ್ ಬಗ್ಗೆ ನಾ ಹೇಳಬೇಕಾಗಿಲ್ಲ. ನನ್ನ ಮೊದಲ ಸಿನಿಮಾದಿಂದನೂ ಹೇಮಂತ್ ಜೊತೆ ಆಗಿರೋದು. ಈ ಸಿನಿಮಾ ಆಗಕ್ಕೂ ಒನ್ ಆಫ್ ದಿ ರೀಸನ್ ಹೇಮಂತ್. ನಾನು ಹೇಮಂತ್ ಆದಷ್ಟು 3 ಜನನು ಸ್ನೇಹಿತರೆ. ಹಾಗಾಗಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ನಾವು ಮಾಡಕ್ ಹೋದ್ವಿ, ಬಟ್ ಆಮೇಲೆ ತುಂಬಾ ಸೀರಿಯಸ್ ಆದ್ವಿ. ಪ್ರೊಫೆಷನಲ್ ಫ್ರೆಂಡ್ಶಿಪ್ ಬೇರೆ ಅಂತ ಹೇಳಿ ಜಗಳ ಆಡ್ತೀವಿ ಒಂದು ಒಳ್ಳೆ ಔಟ್ಪುಟ್ ಬರ್ಲಿಕ್ಕೆ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ಈ ತರ ಸಿನಿಮಾಗಳನ್ನ ಬೆಳೆಸಿ ಉಳಿಸೋದ್ರಲ್ಲಿ ಮಾಧ್ಯಮದವ್ರದ್ದು ಕೂಡ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡೆ. ಥ್ಯಾಂಕ್ ಯು, ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೂಡ ಆಗಮಿಸಿ ಅವರು ಕೂಡ ಟ್ರೈಲರ್ ಅನ್ನ ಬಿಡುಗಡೆಗೊಳಿಸಿದಂತ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಶ್ರೀ ಭೋಜೇಗೌಡರು ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಇಲ್ಲಿ ಕಬ್ಬಿಣದ ಅಂಗಡಿಯಲ್ಲಿ ನೋಡಕ್ಕೆ ಏನು ಕೆಲಸ ನನಗೆ ಕೂರಿಸಿದೆ. ನಾನು ವೃತ್ತಿಯಲ್ಲಿ ವಕೀಲ,
ಪೊಲಿಟಿಷಿಯನ್ ಆಗಿ ನನ್ನ ಕುಟುಂಬದಲ್ಲಿ ಬಂದಂಥ ಒಂದು ಇದು. ನನ್ನ ತಂದೆಯವರು 83ರಿಂದ ಶಾಸಕರು, ನನ್ನ ಅಣ್ಣ ಶಾಸಕ. ಅಲ್ಲಿಂದ ಇಲ್ಲಿವರೆಗೆ ಒಂದು ವಿಧಾನಸೌಧದಲ್ಲಿ ಒಂದು ನಮ್ಮ ಮನೆಯಲ್ಲಿ ಪವರ್ ಯಾವಾಗಲೂ ಇದೆ. ಹಾಗೆ ರಾಜಕಾರಣಿಯಾಗಿ ನೋಡಿದ್ದೀನಿ, ಅನೇಕ ಮುಖ್ಯಮಂತ್ರಿಗಳನ್ನು, ಅನೇಕ ಪ್ರೈಮ್ ಮಿನಿಸ್ಟರ್ ಕೂಡ ನೋಡಿದ್ದೇನೆ. ಇಲ್ಲಿ ಬಂದಿರತಕ್ಕಂಥ ನಮ್ಮ ನಿರ್ದೇಶಕರು ಮಾತಾಡಿದ ಮೇಲೆ ಅವರ ಮಾತುಗಳು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ರಕ್ಷಿತಂದ ಯುವಕರು ಇವತ್ತಿನ ಕಾಲಘಟ್ಟದಲ್ಲಿ ಇಂಥ ಚಿತ್ರಗಳನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಅವ್ರು ಹೇಳಿದ್ರಲ್ಲ, ಅದೊಂದು ಧೈರ್ಯ. ಆ ಧೈರ್ಯನ ನಾವೆಲ್ಲರೂ ಕೂಡ ಮೆಚ್ಚಬೇಕಾಗತ್ತೆ. ಇವತ್ತು ಆ ಯುವಕರು ಮಾಡಿರ್ತಕ್ಕಂಥ ಸಾಹಸದ ಕೆಲಸ, ಆ ಸಾಹಸದ ಕೆಲಸವನ್ನು ಲೋಕಾರ್ಪಣೆ ಮಾಡಿ, ಆ ಲೋಕಾರ್ಪಣೆಗೊಂಡ ನಂತರ ಆ ನಿರ್ಮಾಪಕರು ಮತ್ತು ಚಿತ್ರತಂಡ, ಇಡೀ ಚಿತ್ರತಂಡಕ್ಕೆ ಬರ್ತಕ್ಕಂಥ ಆರ್ಥಿಕ ಇರ್ಬೋದು, ಬೇರೆ ಬೇರೆ ಜನರ ಅಭಿಪ್ರಾಯಗಳಿರ್ಬೋದು, ಅದು ದೊಡ್ಡ ಆಸ್ತಿ. ಆ ಆಸ್ತಿ ಒಂದು ಕಾರ್ಯಗತ ಆಗಬೇಕಲ್ಲ, ಅದನ್ನು ಆ ಮಾತುಗಳನ್ನು ಇವತ್ತು ಹೇಳಿದ್ದಾರೆ. ಇವತ್ತು ಕನ್ನಡ ಭಾಷೆ, ಇವತ್ತು ನಮ್ಮ ಭಾಷೆ ಶ್ರೇಷ್ಠವಾದಂಥ ಭಾಷೆ, ಸಾಮಾನ್ಯ ಭಾಷೆ ಅಲ್ಲ ಇದು. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಒಂದು ಬಹುದೊಡ್ಡ ಭಾಷೆ ನಮ್ಮ ಕನ್ನಡ ಭಾಷೆ. ಇವತ್ತು ಅದಕ್ಕೆ ಅದರದಾದಂಥ ಒಂದು ಸ್ಥಾನಮಾನ ಈ ನಾಡಿನಲ್ಲಿದೆ, ಪ್ರಪಂಚದಲ್ಲಿದೆ. ಇವತ್ತು ಕನ್ನಡ ಭಾಷೆಯಲ್ಲಿ ಈ ಚಿತ್ರಗಳು ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಜನ ಪ್ರೋತ್ಸಾಹಿಸಿದ್ದಾರೆ ಅನ್ನೋದನ್ನು ನಾವು ಅತ್ಯಂತ ಹತ್ತಿರದಿಂದ ಇವತ್ತು ನೋಡಿದ್ದೇವೆ, ನೋಡ್ತಾ ಇದ್ದೇವೆ. ಆದರೂ ಕೂಡ ನಮ್ಮ ಭಾಷಾಭಿಮಾನ ಇರಬೇಕು, ಅಂಧಾಭಿಮಾನ ಇರಬಾರ್ದು ಅನ್ನೋ ವಿಚಾರದಲ್ಲಿ ನಾನು ಕೂಡ ಮೊದಲಿಗೆ ಕುವೆಂಪು ಅವರ ನಾಡು, ಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ಕುವೆಂಪು ಅವರು ಅನೇಕ ಕೃತಿಗಳನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಇವತ್ತು ಆ ನಾಡಿನಲ್ಲಿ ಇವತ್ತು ಈ ಚಿತ್ರವನ್ನು ರಕ್ಷಿತ್ ಅವರು ತಯಾರು ಮಾಡಿದ್ದಾರೆ. ಇವತ್ತು ಮಲೆನಾಡು ಅಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರ. ಇವತ್ತು ಪರಿಸರ ಇದೆ, ಇವತ್ತು ಸಂಬಂಧದ ಬಗ್ಗೆ ಮಾತಾಡಿದೆ. ಪರಿಸರ ನಾವೇನು ಇವತ್ತು ನಮ್ಮ ಮಕ್ಕಳಿನ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನು ಯಾವ ರೀತಿ ಉತ್ತಮಗೊಳಿಸಬೇಕು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಕಾಲ ಮಿಂಚಿಲ್ಲ, ನಾವು ಮಾಡಬೇಕಾಗಿದೆ. ಇವತ್ತು ಪರಿಸರ ಸಂಪೂರ್ಣವಾಗಿ ಪರಿಸರವನ್ನು ಹಾಳು ಮಾಡಿದವರೇ ನಾವು. ಅದನ್ನು ಕೊಂದಾಕಿದ್ದೀವಿ, ಪರಿಸರ ಉಳಿದಿಲ್ಲ. ಇವತ್ತು ಅದು ನೇಚರ್ ಇದ್ದರೆ ನಾವು ಏನು ಬೇಕಾದ್ರೂ ಕೂಡ ಸಾಧನೆಯನ್ನು ಮಾಡ್ಬೋದು. ಇವತ್ತು ಸಂಬಂಧಗಳ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ GS ಉತ್ತಪ್ಪನವ್ರು ಒಂದು ಕಡೆ ಹೇಳ್ತಾರೆ ನೋಡಿ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನ, ನಾನು ಎಂಬ ಹತ್ತಿರವಿದ್ದು ದೂರ ನಿಲ್ಲುವು ಈ ಅಮ್ಮಿನ ಕೋಟೆಯವರು. ನಾನು ಎಂಬ ದುರಹಂಕಾರದಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಪರಿಸರವನ್ನು ನಾವು ಉಳಿಸ್ಬೇಕಾಗಿದೆ. ಇವತ್ತು ನಮಗೆ ನಮ್ಮದೇ ಆದಂಥ ಜಾಗಗಳಿದೆ, ನಾವು ವಾಸ ಮಾಡೋದಕ್ಕೆ, ನಾವು ಎಂಜಾಯ್ ಮಾಡೋದಕ್ಕೆ, ನಮ್ಮ ಕುಟುಂಬವನ್ನು ಎಂಜಾಯ್ ಮಾಡೋದಕ್ಕೆ, ಸ್ನೇಹಿತರೊಟ್ಟಿಗೆ ಎಂಜಾಯ್ ಮಾಡೋದಕ್ಕೆ. ಇದರಲ್ಲಿ ನಾನು ಚಿತ್ರ ನೋಡಿಲ್ಲ, ನಾನು ಕೇಳಿದ್ದೀನಿ. ಇವತ್ತು ಪ್ರಾಣಿ ಸಂಕುಲ ಎಲ್ಲಿ ಬದುಕಬೇಕು? ಇವತ್ತು ಒಂದು ಕಡೆ ಮಲೆನಾಡಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ, ಆನೆಗಳು ನಾಡಿಗೆ ಬಂದು, ಕಾಡು ಪ್ರಾಣಿಗಳು ನಾಡಿಗೆ ಬಂದಿರ್ತಕ್ಕಂಥದ್ದು. ಇವತ್ತು ಕಾಳಿಂಗ ಸರ್ಪ ಸಂತತಿ ಭಾಳಷ್ಟಿದೆ. ಆ ಭಾಳಷ್ಟು ಇದ್ದರೆ ಸಾಕಾಗಲಿಲ್ಲ, ಪೂರಕವಾಗಿ ಅದು ಬದುಕೋದಕ್ಕೆ ವ್ಯವಸ್ಥೆ ಆಗಬೇಕಲ್ಲ. ಆ ಬದುಕೋದಕ್ಕೆ ವ್ಯವಸ್ಥೆಯನ್ನು ಯಾವ ರೀತಿ ನಾವು ಮಾಡಿಕೊಡ್ಬೇಕು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಹಂದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಇವತ್ತು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗಿದೆ, ಆನೆಗಳ ಸಂಖ್ಯೆ. ಕಾಡುಕೋಣ ಇವತ್ತು ನಮ್ಮ ಬೆಳಗ್ಗೆ ಎದ್ದರೆ ನಾವು ಚಿಕ್ಕಮಗಳೂರಿನಲ್ಲಿ ಒಂದು ಸ್ವಲ್ಪ ಆಚೆ 8 ಕಿಲೋಮೀಟರ್ ಆಚೆ ಹೋದ್ರೆ ಕಾಡ್ಕೊಂಡು ನೋಡ್ಕೊಂಬರ್ತಕ್ಕಂಥ ಪರಿಸ್ಥಿತಿ ಇದೆ. ಇವತ್ತು ಪ್ರಾಣಿ ಸಂಘರ್ಷ ತುಂಬ ಆಗಿದೆ. ಇವತ್ತು ಈ ಪ್ರಾಣಿ ಸಂಘರ್ಷದಲ್ಲಿ ಅವರಿಗೆ ಅವ್ರದೇ ಆದಂಥ ಸ್ವತಂತ್ರ ಬದುಕನ್ನು ನಾವು ಕಲ್ಪಿಸಿಕೊಡದೇ ಇದ್ದರೆ, ಅಂಥ ಒಂದು ಪರಿಸರವನ್ನು ಕಾಪಾಡದಿದ್ರೆ ಮುಂದಿನ ಜೀವನ ನಮ್ಮೆಲ್ಲರದು, ಮುಂದಿನ ಪೀಳಿಗೆ ಭಾಳ ಕಷ್ಟ ಆಗ್ತದೆ. ಆ ಕೆಲಸ ಆಗಬೇಕಾಗಿದೆ. ಆ ಕೆಲಸ ಕನ್ನಡ ಭಾಷೆ ಬಗ್ಗೆ ಹೇಳಿದ್ವಿ. ಇವತ್ತು ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಹೇಳಿದ್ದಾರೆ.
ನೀ ಮೆಟ್ಟು ಅನ್ನೆಲ್ಲ ಕರ್ನಾಟಕ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀರು ಮರ ಸಹ್ಯಾದ್ರಿ, ಕುಡಿಯುವ ನೀರು ಕಾವೇರಿ ಅಂತ ಹೇಳಿ ಅದಾಗಬೇಕಲ್ಲ. ಅದಾಗದೇ ಇದ್ದರೆ ಹೇಗೆ ಈ ನಾಡನ್ನು ನಾವು ಕಟ್ಟೋದಕ್ಕಾಗ್ತದೆ ಇವತ್ತು. ಹಾಗಾಗಿ ಇಂಥ ಕನ್ನಡ ಚಿತ್ರಗಳು ಮತ್ತೆ 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 ಬರಬೇಕಾದ್ರೆ ಅದಕ್ಕೆ ಅಷ್ಟೇ ರೀತಿಯ ಪ್ರೋತ್ಸಾಹವನ್ನು ಸಾರ್ವಜನಿಕವಾಗಿ ನಾವು ಕೊಟ್ಟು ಆ ಚಿತ್ರವನ್ನು ಮೇಲೆತ್ತಿ ಆ ಚಿತ್ರದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಮ್ಮ ಮನದಲ್ಲಿ ಮೂಡಿಸ್ಕೊಂಡು ಈ ಪರಿಸರವನ್ನು ಕಾಪಾಡ್ತಕ್ಕಂಥ ಈ ಚಿತ್ರರಂಗದಲ್ಲಿ ಏನು ಎಕ್ಸಾಕ್ಟ್ಲಿ ದಿ ಜಿಸ್ಟ್ ಬಂದಿದೆ, ಆ ಜಿಸ್ಟನ್ನು ಸಮಾಜಕ್ಕೆ ಹಂಚಿಕೆ ಆಗೋ ರೀತಿಯಲ್ಲಿ ನಾವು ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮ್ಮ ರಕ್ಷಿತ್ ಅಂತವರಿಗೆ ಉತ್ತೇಜನವನ್ನು ಸಿಗದೇ ಇದ್ದರೆ ಅವ್ರು ಮತ್ತೆ ಚಿತ್ರವನ್ನು ತೆಗೆಯೋದು ಹೇಗೆ? ಆ ನಿರ್ಮಾಪಕರು ಹೇಳಿದರು, ನಮ್ಮ ನಿರ್ದೇಶಕರು, ಆ ನಿರ್ಮಾಪಕರು ಉತ್ಸಾಹದಿಂದ ಆಚೆ ಬರಬೇಕಲ್ಲ. ಕನ್ನಡ ಚಿತ್ರವನ್ನು ನೋಡ್ತಕ್ಕಂಥ ಆ ಥಿಯೇಟ್ರಿಗೆ ಹೋಗಿ ನೋಡ್ತಕ್ಕಂಥ ಟೈಮ್ ನಮ್ಮಲ್ಲಿ ಇವತ್ತು ಯಾರಿಗೂ ಇಲ್ಲ, ಉಳಿದಿಲ್ಲ ಇವತ್ತು. ಒಂದು ಕಾಲದಲ್ಲಿ ನಾವೆಲ್ಲ ಚಿತ್ರ ನೋಡಬೇಕು ಅಂತ ಹೇಳಿದ್ರೆ ನಾವು ಭಾಳ ಖುಷಿಯಿಂದ ಹೋಗ್ತಾ ಇದ್ದೀವಿ ಇವತ್ತು. ಅದನ್ನೇ ಹೇಳಿದ್ರು ಇವರು, ದಿನಕ್ಕೊಂದು ಚಿತ್ರದಂತೆ ತೆಗೆದಾಗ ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಸಿಗ್ತದೆ ಅನ್ನೋ ವಿಚಾರದಲ್ಲಿ. ಹಾಗಾಗಿ ಕನ್ನಡ ಭಾಷೆ ನೆಲ ಇವತ್ತು ಉಳಿಬೇಕಾಗ್ತದೆ. ಅಲ್ಲಿ ಯಕ್ಷಗಾನ ಕೂಡ ತೋರಿಸಿದ್ದೀರಿ. ಯಕ್ಷಗಾನ ಕಲಾವಿದರು ಇವತ್ತು ಎಲ್ಲಿ ಉಳಿದಿದ್ದಾರೆ? ಎಲ್ಲೋ ಒಂದು ಕಡೆ ಉಳ್ಕೊಂಡಿದ್ದಾರೆ. ಆ ಉಳಿದಿರ್ತಕ್ಕಂಥದ್ದು ಇನ್ನೂ ಹೆಚ್ಚು ಆಚೆ ಬರಬೇಕಾಗ್ತದೆ. ಜಾನಪದ ಕಲೆ ಸಾಹಿತ್ಯ, ನಮ್ಮ ತತ್ವಪದಗಳ ಆಧಾರದಲ್ಲಿ ಜಾನಪದ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ನಮ್ಮ ಹಿಂದಿನವರು ಉತ್ತಮವಾದ ನಾಡನ್ನು ಕಟ್ಟಿದ್ದಾರೆ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಿದ್ದಾರೆ. ಇವತ್ತು ಸ್ವಾಸ್ಥ್ಯ ಸಮಾಜ ಇವತ್ತು ಉಳಿದಿಲ್ಲ. ಇವತ್ತು ಅವರು ಒಕ್ಕಾಲು ವಿದ್ಯೆ ಮುಕ್ಕಾಲು ವಿದ್ಯೆಯಲ್ಲಿ ತುಂಬ ಅತ್ಯಂತ ಉತ್ತಮವಾದ ಆರೋಗ್ಯಕರವಾದ ನೆಮ್ಮದಿಯ ಜೀವನವನ್ನು ಮಾಡಿದಂಥ ನಮ್ಮ ಹಿರಿಯರು, ನಮ್ಮ ಮನೆಯಲ್ಲಿ 5-6 ಜನ ಮಕ್ಕಳು ನಮ್ಮ ಇದ್ದವರು. ಇವತ್ತು ಒಂದೊಂದು ಮಗು ಸಾಕೋಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ಅಂಥ ನಾಡಿನಲ್ಲಿ ಅವರು ಯಾವುದೇ ವಿದ್ಯೆಯನ್ನು ಕಲೀಲಿಲ್ಲ, ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ಟಿ ಉತ್ತಮವಾದ ಬದುಕನ್ನು ಕಟ್ಟಿಕೊಟ್ರು ನಮಗೆ. ಇಷ್ಟೊಂದು ಉತ್ತಮವಾದ ಪರಿಸರದೊಟ್ಟಿಗೆ ನಾವು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಉತ್ತಮವಾದ ಸಮಾಜವನ್ನು ಕಟ್ತಕ್ಕಂಥ ಕೆಲಸ ಇಂಥ ಚಿತ್ರಗಳ ನಿರ್ವಹಣೆ ಮಾಡೋ ಮುಖಾಂತರ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರದ್ದು ಪಾತ್ರ ಇದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಇವತ್ತು ಪರಿಸರ ಉಳಿದೇ ಇದ್ದರೆ ನಾವ್ಯಾರೂ ಉಳಿಯೋದಿಲ್ಲ. ಇವತ್ತು ಕೃಷಿ ಬದುಕು ನಮ್ಮಿಂದ ದೂರ ಆಗಿದೆ. ಇವತ್ತು ಕೃಷಿ ಬದುಕು ಲಾಭದಾಯಕ ಅಂತ ನಾವು ತೋರಿಸ್ದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವೇ ಮುಂದೊಂದು ದಿನ ತಿಂತಕ್ಕಂಥ ಅನ್ನ ಮತ್ತು ನೀರಿಗೆ ನಾವೆಲ್ಲ ಕಷ್ಟಪಡಬೇಕಾದಂಥ ದಿನ ಬರ್ತದೆ. ಜೇಬು ತುಂಬ ದುಡ್ಡಿರುತ್ತೆ, ಆದರೆ ಊಟ ಇರಲ್ಲ, ನೀರಿರಲ್ಲ. ಇವತ್ತು ಆ ಕೃಷಿ ಬದುಕು ಕೂಡ ಬೇಕಾಗಿದೆ. ಕೃಷಿ ಬದುಕು ನಮ್ಮ ಪರಿಸರದಲ್ಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಪರಿಸರ ಅತ್ಯಂತ ಶ್ರೀಮಂತವಾಗಿದೆ. ಆ ಶ್ರೀಮಂತ ಪರಿಸರವನ್ನು ಇನ್ನೂ ಹೆಚ್ಚು ಶ್ರೀಮಂತ ಮಾಡ್ತಕ್ಕಂಥ ಕೆಲಸವನ್ನು ಇಂಥ ಚಿತ್ರಗಳ ಮುಖಾಂತರ ನಮ್ಮ ರಕ್ಷಿತ್ ಇರ್ಬೋದು, ನಮ್ಮ ನಿರ್ದೇಶಕರಿಗಾಗಲೇ ಮಾತಾಡಿ, ನೀವೆಲ್ಲ ಭಾಳ ದಿಗ್ಗಜರಿದ್ದೀರಿ. ಇವತ್ತು ಇಲ್ಲಿ ಕಾಳಿಂಗ ಸರ್ಪದ ಸಂಪೂರ್ಣ ಉತ್ತಮವಾದ ದಿನ ನಡೆಯುವ ಅದರದ ಬದುಕನ್ನು ಅರ್ಥವರು ಇಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಹಾಗಾಗಿ ನಾವು ಪ್ರಾಣಿ ಸಂಕುಲ ಇವತ್ತು ಆಗುಂಬೆ ಘಾಟ್ ಇರ್ಬೋದು, ಚಾರ್ಮಾಡಿ ಘಾಟ್ ಇರ್ಬೋದು, ನಮ್ಮ ಶಿರಾಡಿ ಘಾಟ್ ಇರ್ಬೋದು, ನೀವೆಲ್ಲ ನೋಡ್ತೀರಿ. ನೀವು ಅಲ್ಲಿ ಮಂಗಗಳು ಬಂದು ಅಲ್ಲಿ ಕಟ್ಟೆ ಮೇಲೆ ಕೂರ್ತವೆ. ಯಾಕೆ ಕೂರ್ತವೆ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋದಂಥವ್ರು, ಧರ್ಮಸ್ಥಳಕ್ಕೆ ಹೋದಂಥವ್ರು, ಅಥವಾ ಹೊರನಾಡಿಗೆ ಹೋದಂಥವ್ರು, ಶೃಂಗೇರಿ ದೇವಸ್ಥಾನಕ್ಕೆ ಹೋದವರು ಹಣ್ಣು ಕಾಯಿ ಅಂತ ತಂದು ಕೊಡ್ತಾರೆ ಅಂತೇಳಿ ಎಂಥ ದುಃಖ ಬರ್ತದೆ ಅದನ್ನು ನೋಡಿದರೆ. ಇವತ್ತು ನಾವು ಆ ಪ್ರಾಣಿ ಸಂಕುಲವನ್ನು ಬೆಳೆಸೋದಾದರೆ ಹಾಗೆ, ಹಿಂದೆ ಸಾಲು ಮರದಲ್ಲಿ ನಾವು ಹೋದರೆ ನೇರಳೆ ಮರ, ಹತ್ತಿಹಣ್ಣಿನ ಮರ, ಅರಳಿ ಮರ, ಹಣ್ಣುಗಳು ಬಿಡ್ತಕ್ಕಂಥ ಸಾಲು ಮರದಲ್ಲಿ ನಾವು ರೋಡ್ ಸೈಡ್ ಸಿಗ್ತಾ ಇದ್ದಂಥದ್ದು. ಇವತ್ತು ಅಂಥದ್ದು ಒಂದು ಮರ ನಾವು ನೋಡೋಕ್ಕಾಗಿಲ್ಲ. ಇವತ್ತು ಇಲ್ಲಿ ಹೋದರೂ ಅಕೇಶಿಯ ನೀಲಗಿರಿ ಬೆಳೆದು ಇವತ್ತು ಸಂಪೂರ್ಣ ಹಾಳಾಗೋಗಿದೆ. ಆ ಪ್ರಾಣಿಗಳಿಗೆ ಸರಿಯಾದ ರೀತಿ ಊಟ ಸಿಕ್ಕಿದರೆ ಅವ್ಯಾಕೆ ಬಂದು ಬೀದಿನಲ್ಲಿ ಕೊಡ್ತಾ ಇವತ್ತು ಪಕ್ಷಿ ಸಂಕುಲ ಅಂತೂ ಸರ್ವನಾಶ ಆಗಿದೆ. ಇವತ್ತು ಆ ಪಕ್ಷಿ ಸಂಕುಲನ ನಾವು ಉಳಿಸ್ಬೇಕು. ಅದೇ ರೀತಿ ಇವತ್ತು ಕಾಳಿಂಗ ಸರ್ಪ ಯಾವ ಪ್ರಾಣಿಗಳು ಕೂಡ ನಮಗೇನು ತೊಂದರೆ ಮಾಡೋದಿಲ್ಲ. ನಾವು ಅವ್ರಿಗೆ ತೊಂದರೆ ಮಾಡಿದರೆ ಮಾತ್ರ ಅವು ನಮಗೆ ತೊಂದರೆ ಮಾಡ್ತವೆ. ಇದನ್ನು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ಈ ಚಿತ್ರ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಚಿತ್ರ ಎಲ್ಲ ಸಾರ್ವಜನಿಕ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಕೆಲಸ ಆಗಿ ಈ ರಕ್ಷಿತ್ ಮತ್ತು ಅವರೆಲ್ಲ ಸಂಘಟನೆಗಳು ಏನು ತಯಾರು ಮಾಡಿದರೆ ಈ ಚಿತ್ರೋದ್ಯಮ ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್. ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನ್ಯಾಷನಲ್ ಬಾರ್ ಕೌನ್ಸಿಲ್
ಆಫ್ ಇಂಡಿಯಾದ ಮಾಜಿ ಉಪಾಧ್ಯಕ್ಷರು ಆಗಿದ್ದಂತಹ ನಮ್ಮ ನೆಚ್ಚಿನ ಶ್ರೀ ಭೋಜೇಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಖ್ಯಾತ ಉರುಗ ತಜ್ಞರು, ಕಾಳಿಂಗ ಫೌಂಡೇಶನ್ ಅಡಿ ಸುಮಾರು 2 ದಶಕಗಳಿಂದ ಕಾಳಿಂಗ ಸರ್ಪ ಇವೆಲ್ಲರ ಸಂತತಿಯನ್ನ ಉಳಿಸೋದಿಕ್ಕೆ ಶ್ರಮವನ್ನ ವಹಿಸ್ತಾ ಇರುವಂತಹ ನಮ್ಮ ಖ್ಯಾತ ಉರುಗ ತಜ್ಞರಾಗಿರುವಂತಹ ಶ್ರೀ ಗೌರಿಶಂಕರ್ ಅವರು ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಕಾಡಲ್ಲಿ ಕಾಳಿಂಗ ಸರ್ಪದ ಮುಂದೆ ಎಷ್ಟು ಆರಾಮಾಗಿ ಕೂತಿರ್ತೀನಿ ಅಂದರೆ ಇಲ್ಲಿ ಇಷ್ಟು ಗಣ್ಯರ ಪಕ್ಕದಲ್ಲಿ ಮತ್ತು ಇಷ್ಟು ಕ್ಯಾಮ್ರಾ ಮುಂದೆ ತುಂಬ ಭಯ ಆಗ್ತಾ ಇದೆ, ಹೆದರಿಕೆ, ನರ್ವಸ್ನೆಸ್. ಬಟ್ ರಕ್ಷಿತ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಈ ಥರ ಒಂದು ಟಾಪಿಕನ್ನು ಆರಿಸ್ಕೊಂಡು ನಮ್ಮಲ್ಲಿ ಇರುವ ಒಂದು ಕಥೆಯನ್ನು ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಎಲ್ಲ ಮಿಷನ್ ಇಂಪಾಸಿಬಲ್ ಥರನೇ ಮಾಡಬೇಕು ಅಂತೇನಿಲ್ಲ. ನಮ್ಮ ಚಿತ್ರದಲ್ಲಿ ನಮ್ಮ ಈ ಒಂದು ಫೀಲಿಂಗ್ ಇದೆಯಲ್ಲ ಅವುಗಳ ಬಗ್ಗೆ ತುಂಬ ಚೆನ್ನಾಗಿ ತಂದಿದ್ದಾರೆ. ಮತ್ತು ನಮ್ಮ ಸುಚೇಂದ್ರ ಪ್ರಸಾದ್ ಅವರ ಧ್ವನಿಯಲ್ಲಿ ನಮ್ಮ ಕಾಳಿಂಗ ಸರ್ಪ ಅಂತ ಕೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಯಿತು. ನಾನು 1000 ಸಲ ಹೇಳಿರ್ತೀನಿ ಕಾಳಿಂಗ ಕಾಳಿಂಗ ಅಂತ, ಬಟ್ ನೀವು ಹೇಳೋದ್ರಲ್ಲಿ ನನಗೆ ತುಂಬ ಸಂತೋಷ ಆಯಿತು. ಮತ್ತು ತಂಡದವರೆಲ್ಲ ಇವರು ನಮ್ಮ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಳ್ಳೆ ರಿಸರ್ಚರ್ಸ್. ನಾವು ಆ ಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಹಾವಿದ್ರೆ ನಮ್ಗೆ ಆ್ಯಕ್ಟಿಂಗೇ ಬರೋದಿಲ್ಲ, ನ್ಯಾಚುರಲ್ ಆಗಿರ್ತೀವಿ. ಬಟ್ ಎಲ್ಲರೂ ತುಂಬ ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಚಿತ್ರಣ ಮಾಡಿದ್ದಾರೆ, ಎಲ್ಲರೂ ನೋಡಬೇಕು. ಸರ್ ಹೇಳ್ದಂಗೆ ಕಾಡ್ ಬಗ್ಗೆ ಆಗಲಿ ಚಿತ್ರದ ಬಗ್ಗೆ ನಮ್ಗೆ ಅಷ್ಟು ವಿಷಯಗಳು ಗೊತ್ತಾಗಲ್ಲ. ನಾವು ಕೇಸು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಎಂಜಾಯ್ ಮಾಡಿದೆ ನಾನು. ಮತ್ತು ಮುಖ್ಯವಾಗಿ ಆ ಹಳೆ ಕಾಲದಲ್ಲಿ ನಮ್ಮ ಅಮರೀಶ್ ಪುರಿ, ಶ್ರೀದೇವಿ ಆ ಥರ ಕತೆ ತರಲಿಲ್ವಲ್ಲ ಅವರು. ಚಿತ್ರ ಅಂದ ತಕ್ಷಣ ಫಸ್ಟ್ ನನಗೆ ಭಯ ಆಯಿತು. ಆ ಥರ ತಂದ್ರೆ ಈ ಕಾಲದಲ್ಲೂ ಆ ಥರ ಒಂದು ಚಿತ್ರ ಮಾಡಿದ್ರೆ ನಮ್ಮ ಈ ಮೂಢನಂಬಿಕೆಗಳನ್ನು ಹೋಗ್ಸೋದು ತುಂಬ ಕಷ್ಟ ಆಗುತ್ತೆ ಅನ್ಕೊಂಡೆ. ಬಟ್ ಈ ಫೀಲ್ಡ್ಗೆ ಏನೋ ಪ್ರೆಸೆಂಟ್ ಜನರೇಷನ್ ಡೈರೆಕ್ಟರ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಅದೊಂದು ತುಂಬ ಸಂತೋಷ ಆಯಿತು. ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿಲ್ಲ, ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿಲ್ಲ, ಆದರೆ ಸೈಂಟಿಫಿಕಲಿ ಪರ್ಫೆಕ್ಟಾಗಿ ಹೇಳಿದ್ದಾರೆ. ಜನರ ಮೂಢನಂಬಿಕೆ, ಅವರು ಮೌಢ್ಯಗಳಾಗಲಿ ಅದರ ಬಗ್ಗೆ ಯಾವ ರೀತಿ ಅವರು ಡಿಸ್ಕಸ್ ಮಾಡ್ತಿದ್ರು. ನಾನು 20 ವರ್ಷಕ್ಕೆ ಮುಂಚೆ ತೀರ್ಥಹಳ್ಳಿ ಆಗುಂಬೆ ಕಡೆ ಹೋದಾಗ ಇದೇ ಥರ ಡಿಸ್ಕಷನ್ ಇತ್ತು. ಬಟ್ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಂಬಿಕೆ ತುಂಬ ಮುಖ್ಯ. ಸರ್ ಹೇಳ್ದಂಗೆ ಕಾಳಿಂಗ ಸರ್ಪಗಳು ತುಂಬ ಮುಖ್ಯ, ಕಾಡು ಮುಖ್ಯ, ನೀರು ಮುಖ್ಯ. ನಿಮ್ಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರು ಹೆಂಗಿದ್ದಿದ್ದು ಹೆಂಗಾಗಿದೆ. ಇದಕ್ಕೆ ಮೇಲೆ ನಾವೇನು ಹೇಳುವಂಥ ವಿಷಯಗಳೇನಿಲ್ಲ. ಯಾವುದೇ ರೀತಿಯಲ್ಲಿ ಕಾಡು ಬಗ್ಗೆ ರಕ್ಷಣೆ ಮಾಡೋದು ಉದ್ದೇಶ ಇದ್ದರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ತಂಡದವ್ರಿಗೆ ಎಲ್ಲರಿಗೂ ನನ್ನ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಪ್ರಕೃತಿಯ ಒಂದು ಸಮತೋಲನಕ್ಕೆ ಸರ್ಪಗಳು ಕೂಡ ವಿಶೇಷವಾದಂತಹ ಪಾತ್ರವನ್ನು ವಹಿಸುತ್ತೆ. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಸರ್? ಅಬ್ಸಲ್ಯೂಟ್ಲಿ. ಹಾಗಾಗಿ ಪ್ರತಿ ಒಂದು ಜೀವಿ ಕೂಡ ಈ ಪ್ರಕೃತಿಯ ಮಡಿಲಲ್ಲಿ ಇರೋದಕ್ಕೆ ಅದರದೇ ಆದಂತಹ ಪಾತ್ರ ಇರುತ್ತೆ. ಸೊ ಅಂತ ಫೌಂಡೇಶನ್, ಕಾಳಿಂಗ ಫೌಂಡೇಶನ್ ಮೂಲಕ ಸಾವಿರಾರು ಕಾಳಿಂಗ ಸರ್ಪಗಳನ್ನ ರಕ್ಷಿಸ್ತಾ ಸರ್ಪ ಆ ಒಂದು ಒಬ್ಜೆಕ್ಟ್ ನಿಮ್ಮ ಹತ್ರ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಲ್ಲ. ಯಾಕಂದ್ರೆ ನಾವು ಹಾವನ್ನು ನೋಡಿದ್ರೆ ಹೆದರ್ತೀವಿ. ಅದು ಹಿಂದೆನೆ ಹೇಳಿರೋ ತರ ಕಲ್ಲಿನ ಅವಾಗ ನಾವು ಹಾಲು ಹಾಕೋಕೆ ಮುಂದೆ ಇರ್ತೀವಿ, ಆದ್ರೆ ನಿಜ ಹಾವು ಬಂದ್ರೆ ಓಡಾಡೋದಕ್ಕೆ ಅಥವಾ ಅದನ್ನ ಸಾಯಿಸೋದಕ್ಕೂ ಸಾಕಷ್ಟು ನಿದರ್ಶನಗಳನ್ನ ನಾವು ನೋಡಿದೀವಿ. ಅಂತದ್ರಲ್ಲಿ ನೀವು ಕಾಳಿಂಗ ಫೌಂಡೇಶನ್ ಅನ್ನ ಸ್ಥಾಪಿಸಿ ಸಾಕಷ್ಟು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ. ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವು ಆಶಿಸ್ತಾ ಇದೀವಿ. ಇನ್ನು ಯಾಕೆ ಫಂಬಲ್ ಆಗ್ತಾ ಇದೀನಿ ಅಂದ್ರೆ ಯಾರ ಪಕ್ಕ ನಿಂತಿದ್ದೀನಿ ಅನ್ನೋ ಭಯ ನನ್ನಲ್ಲಿ ಇದೆ. ಯಾಕಂದ್ರೆ ಸುಚೇಂದ್ರ ಪ್ರಸಾದ್ ಸರ್ ಅವ್ರ ಮುಂದೆ ಮಾತಾಡ್ಬೇಕಂದ್ರೆ ಎಲ್ಲಿ ಏನ್ ತಪ್ಪು ಮಾಡ್ತೀನೋ, ಯಾವ ಮಿಸ್ಟೇಕ್ ಆಗುತ್ತೋ ಅನ್ನೋ ಭಯ ನಮ್ಮಲ್ಲಿ ಇದ್ದೇ ಇರುತ್ತೆ. ಆ ತಪ್ಪುಗಳನ್ನ ಅವ್ರ ಮಾತುಗಳಿಂದ ತಿದ್ಕೊಳ್ತೀವಿ. ಅವ್ರು ಮಾತಾಡ್ಬೇಕಂದ್ರೆ ಗಮನಿಸೋದಾಗಿರ್ಬೋದು, ಇವ್ರ ತರ ಮಾತಾಡೋ ಒಂದು ಸಣ್ಣ ಪ್ರಯತ್ನ ಆದ್ರೂ ನಾವು ನಡೆಸಬೇಕು ಅನ್ನೋದು ನಮ್ಮ ಮನಸಾಳದ ಆಸೆ. ನಂತರ ಸಾಕಷ್ಟು ಜನ ನಿರೂಪಕರಿಗೆ ಅದಿದ್ದೇ ಇರುತ್ತೆ. ಸೊ ಅವರ ಧ್ವನಿಯಲ್ಲಿ ಆ ಶಕ್ತಿ ಇದೆ, ಅವರ ಆಕ್ಟಿಂಗ್ ನಲ್ಲಿ ಕೂಡ, ಅವರ ಅಭಿನಯದಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ. ಸರ್ ಈಗ ತಮ್ಮ ಮಾತುಗಳು ಸಿನಿಮಾದ ಬಗ್ಗೆ ದಯವಿಟ್ಟು ನಮ್ಮೊಟ್ಟಿಗೆ ಹಂಚಿಕೊಡ್ಬೇಕು. ನೀವು ಮಾತಾಡ್ಬಿಡಿ ಫಸ್ಟ್. ಮಾನ್ಯರಾದಂತಹ ಶೇಷಾದ್ರಿ ಅವರ ಅಷ್ಟೂ ಮಾತುಗಳಿಗೆ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ ಬೇಕಂದ್ರೆ ಈ ಕಾಲಘಟ್ಟದ ಅಂದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ವಾಸ್ತವ ಅನಾವರಣ ಏನಾಗಿದೆ ಅದಕ್ಕೆ ಆವರಣವಿರದಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಹಾಗಾಗಿ ಪೂರ್ಣ ಅನುಮೋದನೆಯನ್ನು ವ್ಯಕ್ತಪಡಿಸ್ತಾ ಕಾಡಿನ ನಂಟಿದೆಯಲ್ಲ ಅದು ಬಹಳ ಕಾಲವಾಯಿತು ಕಳ್ಕೊಂಡು. ಜೀವ ವೈವಿಧ್ಯದಲ್ಲಿ ಈಗ ತೋಲಬೇಕು ಅಂತ ಬಹಳ ಕಾಲದಿಂದ ಗೆಲ್ಲಿಸ್ತಾ ಇದ್ದೇವೆ. ಆದರೆ ಕಳ್ಕೊಂಡು ಬಹಳ ಕಾಲವಾಗಿದೆ. ಬಹಳ ಆಘಾತಕಾರಿ, ತುಂಬ ವಿಷಮಕಾರಿ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ತಿಮ್ಮನ ಮೊಟ್ಟೆಗಳು ರಕ್ಷಿತರ
ತೀರ್ಥಹಳ್ಳಿ ರಕ್ಷಿತರ ಅವರ ಸಾಹಸ ಯಾಕೆ ಹೆಚ್ಚು ಮೆಚ್ಚುಗೆಗೆ ಪಾತ್ರವಾಗುತ್ತೆ ಅಂತಂದರೆ, ಮಾಧ್ಯಮ ಇರುವುದೇ ಯಾವ್ದಾದ್ರು ವಿಕಾಸಕ್ಕಾಗಿ ವಿಲಾಸಕ್ಕಾಗಿ ಅಲ್ಲ ಅಂತ ಶೇಷಾದ್ರಿ ಅವರು ಹೇಳಿದ ಹಾಗೆ, ವಿಲಾಸವಿದೆ, ಹೌದು ಬೇಕು, ಮನೋ ವಿಲಾಸಕ್ಕಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ. ಆದರೆ ವಿಕಾರಗಳನ್ನು ತೊಳೆಯೋದಕ್ಕೆ ಬೇಕಾದ ವಿಕಾಸ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತಹ ವಿಕಾರಗಳನ್ನು ತೊಳೆಯುವಂಥ ಕೆಲಸನ ತಿಮ್ಮಮ್ಮಟ್ಟೆ ಮಾಡುತ್ತೆ. ತೋಲ ಕಾಪಾಡ್ಕೊಳ್ಬೇಕು ಅಂತ ಹೇಳಿದಾಗ ಮೊನ್ನೆ ಒಬ್ಬರು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ರು, ಜೇನು ಹುಳುಗಳ ಸಂತತಿ ಅದು ನಾಶವಾದರೆ ಇಡೀ ಜೀವ ಸಂಕುಲಕ್ಕೆ ತುಂಬ ಬಹಳ ದೊಡ್ಡ ಆಘಾತಕಾರಿ, ಅದು ನಾವು ಸರ್ವನಾಶವಾಗಿರ್ತೇವೆ ಅಂತ ಅವಾಗ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಜೀವ ವೈವಿಧ್ಯದಲ್ಲಿ ಯಾವುದೇ ನಾಶ ಆದಾಗ್ಯೂ ಸಹ ಅಂತಿಮವಾಗಿ ನಮ್ಮೆಲ್ಲರ ಸರ್ವನಾಶ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ತಿಮ್ಮಮ್ಮಟ್ಟಗಳ ಮುಖದ ಆಡಕ ವಿಶೇಷವಾದ ಚೌಕಟ್ಟನ್ನು ಉಳಿದಾಗುತ್ತೆ. ಮತ್ತು ಸಾಹಸ ಮಾಡಬೇಕಾದಾಗ ಇಂಥ ಪರಿಸ್ಥಿತಿಯಲ್ಲಿ ಎಲ್ರಿಗೂ ಗೊತ್ತಿದೆ, ಆಗ್ತಾ ಇಲ್ಲ, ಆಗೋಲ್ಲ ಅಂತೆಲ್ಲ ಹೇಳ್ತಿರ್ಬೇಕಾದಾಗ ಅದರ ನಡುವೆ ಇಂಥದ್ದು ಕೈ ಹಾಕೋದು, ಅವರು ಮನಸ್ಸು ಮಾಡಿದರೆ ಬೇರೆ ಇನ್ಯಾವುದಾದ್ರು ಒಂದಷ್ಟು ಹಾಡು ಹಾಸ್ಯ ರಂಜನೆಗೆ ಸಂಬಂಧಪಟ್ಟಂಥ ಸಿದ್ಧ ಸೂತ್ರಗಳನ್ನ ಇಟ್ಕೊಂಡು ಕೆಲಸ ಮಾಡ್ಬೋದಾಗಿತ್ತು. ಅದನ್ನೆಲ್ಲ ಪಕ್ಕಕ್ಕಿರಿಸಿ ಅವರು ರಕ್ಷಿತರು ಇದರ ರಕ್ಷಿತ ಭಾವಕ್ಕಾಗಿ, ಉರಗ ಸಂತತಿಯ ರಕ್ಷಿತ ಭಾವಕ್ಕಾಗಿ ಅಂತ ಕೆಲಸ ಮಾಡ್ತಿರುವಂಥದ್ದು ಅವರು ಶ್ಲಾಘ್ಯ ಅಂತ ಅನ್ಸುತ್ತೆ ನನಗೆ. ಅಂಥ ಕೆಲಸಗಳಲ್ಲಿ ಹೆಚ್ಚು ತೊಡ್ಕೊಳ್ಬೇಕು ಅನ್ನೋದರ ಒಂದು ಒಳ ಎಚ್ಚರ, ಅದು ಮನೋನಿಶ್ಚಯ ಸದಭಿರುಚಿಯನ್ನು ಬಿತ್ತುವಂತಹ ಯಾವುದೇ ವ್ಯಕ್ತಿ ಇರುತ್ತಿರ್ತಾದ್ರಿಂದ ಶೇಷಾದ್ರಿಯವರು ಹೇಳಿದ ಹಾಗೆ ರಸಗ್ರಹಣಕ್ಕೆ ಬಹಳ ಕಡಿಮೆ ಜನ ನಾವು ಹುಟ್ಟಾಕೊಂಡಿದ್ದೇವೆ. ತುಂಬ ಜನಸಂಖ್ಯೆಯನ್ನು ಉಳ್ಳವರಾಗಿದ್ದೇವೆ, ಆದರೆ ರಸಗ್ರಹಣ ರಸ ಪರಿಚಯವೇ ಇಲ್ಲದಂತೆ ನಾವು ಬದುಕ್ತಾ ಇದ್ದೇವೆ. ಅದರಿಂದ ರಸವತ್ತಾದ ಇಂತಹ ಕೆಲಸಗಳಿಗೆ ಹೆಚ್ಚು ಮನ್ನಣೆ ಮಾನ್ಯತೆ ಸಿಗಬೇಕು. ಇಲ್ಲಿರುವಂಥ ತಂಡದವರೇ 10 ಮಂದಿ 10 ಪ್ರದರ್ಶನ ಮಾಡ್ತೇವೆ ಅಂತ ಹೇಳಿದ್ರು 100 ಪ್ರದರ್ಶನ ಆಗಿಬಿಡುತ್ತೆ. ಅಂಥ ಒಂದು ಸಾಧ್ಯತೆಯೂ ಇದರ ಮುಂದೆ ಇದೆ. ಆ ಸಾಧ್ಯತೆಯನ್ನು ಮುಂದಿರಿಸಿಕೊಂಡು ಹೆಚ್ಚು ಪ್ರದರ್ಶನ ಆಗಬೇಕಾಗಿರುವಂಥ ಸಿದ್ಧತೆ ನಾವು ಮಾಡ್ಕೊಳ್ಬೇಕಾಗಿದೆ. ತಿಮ್ಮಮ್ಮಟ್ಟಗಳು ಮತ್ತು ತಿಮ್ಮಮ್ಮಟ್ಟಗಳಲ್ಲಿ ಅದಕ್ಕಾಗಿ ಪಾಲ್ಗೊಂಡು ಶ್ರಮಿಸಿದಂಥ ಎಲ್ಲರಿಗೂ ವಿಶೇಷವಾದಂತಹ ಶ್ಲಾಘ್ಯ ಮತ್ತು ಆಭಾರ ಮತ್ತು ಮನ್ನಣೆ ಸಲ್ಲಿಕೆ ಆಗಲೇಬೇಕು. ಉರಗ ಸಂತತಿ ಅಥವಾ ಜೀವ ವೈದ್ಯದ ಅನೇಕ ಸಂತತಿಗಳಿಗೆಲ್ಲ ಅವುಗಳು ಸಂವರ್ಧಿಸಲಿ ಮತ್ತು ತೀರ್ಥಹಳ್ಳಿ ರಕ್ಷಿತರು ಮತ್ತು ತಿಮ್ಮಮ್ಮಟ್ಟಗಳು ಈ ಥರದೊಂದು ಸಾಹಸ ಮಾಡೋದಕ್ಕೆ ನೋಡುತ್ತಾ ಅವರ ಸಂತತಿಯು ಸಹ ಸಂವರ್ಧಿಸಲಿ ಅಂತ ಅಷ್ಟೇ ಹೇಳ್ತೇನೆ. ಒಳ್ಳೆಯದಾಗಲಿ. ಭಾಗವಾಗಿದ್ದಕ್ಕಾಗಿ ನನಗೂ ತುಂಬ ಆನಂದವಾಗಿದೆ. ಆನಂದ ಅಂತಂದರೆ ಖೇದಿದೆ ತುಂಬ. ಈ ಥರದ ವಿಚಾರಗಳನ್ನು ಎತ್ಕೊಂಡು ಸಿನಿಮಾ ಮಾಡಬೇಕಾಯ್ತಲ್ಲ ಅಂತ ಒಂದಿದೆ. ಏನೋ ಬೇರೆ ಬೇರೆ ಇತ್ತು, ಆದರೆ ಇದು ಆಗ್ತಿಲ್ಲ, ಆಗ್ತಾ ಇದೆ. ಪರಿಸರ, ಕಾಡು ಇದೆಲ್ಲ ಹೇಳ್ತೇವೆ. ಬರೀ ನಾವೆಂಥ ಒಳ್ಳೆಯದಾಸರಿದ್ದೇವೆ ಅಂದರೆ ಹೇಳ್ತೇವೆ, ಯಾವುದು ಅನುಷ್ಠಾನಕ್ಕೆ ತರ್ತಾ ಇಲ್ಲ. ಅನುಷ್ಠಾನಕ್ಕೆ ತರಬೇಕಾದಂತಹ ಉದ್ದೀಪನವನ್ನು ಇಂಥ ಚಿತ್ರಗಳು ಮಾಡಲಿ ಅನ್ನೋದನ್ನು ನಾನು ಎಲ್ಲರ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಮತ್ತು ಜನಮಾನಸ 200-365 ಸಿನಿಮಾಗಳು ಮಾಡ್ತಿರುವ ನಡುವೆ ತಿಮ್ಮಮ್ಮಟ್ಟಗಳು ಮುಕ್ಕಾಗದೇ ಇರಲಿ, ಅದು ಕಣ್ಮರೆ ಆಗದೇ ಇರಲಿ. ಅದರಲ್ಲಿರುವ ಆಡಕವನ್ನು ಏನು ಹೇಳಕ್ಕೆ ಹೊರಟಿದ್ದೇವೆ ಅದನ್ನು ಆತ್ಮಗತಗೊಳಿಸ್ಕೊಳ್ಳೋದು ಅಷ್ಟೇ ಅಲ್ಲದೆ ಅನುಷ್ಠಾನಕ್ಕೂ ತರುವಂಥ ಕೆಲಸವನ್ನು ನಾವು ಕೈ ಮುಂದೆ ಆಗೋಣ ಅನ್ನೋ ಮಾತನ್ನು ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೆದರಬೇಡಿ, ನಾನು ಏನು ಹೆದರಿಸೋದು, ಯಾರನ್ನೂ ಹೆದರಿಸಿಲ್ಲ ಹೇಳೋದಕ್ಕೆ. ಧನ್ಯವಾದಗಳು ಸರ್. ಉದ್ಭವ ಯಾರಿಗೂ ಈ ತರ ಅದ್ಭುತವಾದಂತಹ ಚಿತ್ರಗಳನ್ನ ನಮಗೋಸ್ಕರ ನೀಡಿದಂತ ಹಾಗೂ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ನಿರ್ದೇಶಕರಲ್ಲಿ ಒಬ್ಬರಾದಂತ ಕೊಳ್ಳು ರಾಮಕೃಷ್ಣ ಸರ್ ಅವರು ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಇವತ್ತಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಾಧ್ಯಮ ಮಿತ್ರರೇ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ ಮತ್ತು ನನ್ನ ಸ್ನೇಹಿತರಾದ ರಕ್ಷಿತ್ ತೀರ್ಥಹಳ್ಳಿಯವರೇ, ನಾನು ತಿಳಿಬೇಡಿ, ನಾನು ಎಲ್ಲ ವಿದ್ಯೆಗಳನ್ನು ಸ್ವಲ್ಪ ಕಲಿತೆ. ಬಟ್ ಒಂದು ವಿದ್ಯೆ ಕಲಿಯೋಕ್ಕಾಗಿಲ್ಲ ಇದುವರೆಗೆ, ಅದೇ ಭಾಷಣ. ಇದೆಲ್ಲ ಭಾಷಣ ಮಾಡೋದು ಬರುವಾಗ ಏನೋ ಹುಮ್ಮಸ್ನಿಂದ ಬರ್ತೀನಿ, ಅಲ್ಲಿರೋ ಗಣ್ಯರನ್ನೆಲ್ಲ ನೋಡಿದ ತಕ್ಷಣ ಅದೇನೋ ಇದ್ದಕ್ಕಿದ್ದಂಗೆ ಮಾತೇ ಬರಲ್ಲ. ಆದ್ರೂ ಇವತ್ತು ಮಾತಾಡಲೇಬೇಕು. ಕಾರಣ ಇಷ್ಟೇ, ರಕ್ಷಿತ್ ಮೂಲತಃ ನಾವು ತೀರ್ಥಹಳ್ಳಿಯವರು, ತೀರ್ಥಹಳ್ಳಿ ತಾಲೂಕಿನವರು. ಅವ್ರದ್ದು ಮೊದಲನೇ ಚಿತ್ರ ಹೊಂಬಣ್ಣ ಬಂದಾಗ ಆ ಪೇಪರ್ನಲ್ಲಿ ಬಂದಿರುವಂಥ ರಿವ್ಯೂಗಳನ್ನೆಲ್ಲ ನೋಡಿ ನಾನು ಚಿತ್ರಮಂದಿರಕ್ಕೆ ಚಿತ್ರ ನೋಡಿದೆ. ಚಿತ್ರ ನೋಡಿ ಎಷ್ಟು ಇಂಪ್ರೆಸ್ ಆದೆ ಅಂದರೆ, ನಾನು 4-5 ಜನರ ತಗೊಂಡ್ವಿ. ಅದು ತೀರ್ಥಹಳ್ಳಿ ಅಂತ ರಕ್ಷಿತ್ ಅಂತ ಒಂದು ನಂಬರ್ ಕೊಡ್ರಿ ನನಗೆ, ಒಂದು ಫೋನಲ್ಲಿ ವಿಶ್ ಮಾಡ್ಬೇಕು ಅವರಿಗೆ ಅಂತ ಹೇಳಿ ತಗೊಂಡು ಅಲ್ಲಿಂದ ಅವರ ಒಡನಾಟ
ಜಾಸ್ತಿ ಆಯಿತು. ಅವರ ಎಲ್ಲ ಪಿಕ್ಚರ್ನು ನೋಡ್ಕೊಂಡು ಬಂದಿದ್ದೀನಿ. ಈ ಮಧ್ಯದಲ್ಲಿ ಇನ್ನೂ ಒಂದು ಹೇಳಬೇಕಂದ್ರೆ, ನಾನು ಮಾಡಿರೋ 30 ಚಿತ್ರಗಳಲ್ಲಿ 15 ಕಾದಂಬರಿ ಆಧಾರಿತ ಚಿತ್ರಗಳನ್ನು ಮಾಡಿದೆ. ಆ 15ರಲ್ಲಿ ರಕ್ಷಿತ್ ತೀರ್ಥಹಳ್ಳಿ ಅವ್ರದ್ದು ಕಾಡಿನ ನೆಂಟರು ಅನ್ನೋದು ಒಂದು ರೈಟ್ಸ್ನ ನಾನು ತಂದಿಟ್ಕೊಂಡಿದ್ದೀನಿ. ಕಾರಣಾಂತರದಿಂದ ಅದನ್ನು ಇದುವರೆಗೆ ಮಾಡೋಕ್ಕಾಗಿಲ್ಲ. ಲಾಸ್ಟ್ ಇಯರ್ ತೊಗೊಂಡೆ. ಅದನ್ನು ಸದ್ಯದಲ್ಲೇ ಶುರು ಮಾಡ್ತೀವಿ. ಇಬ್ಬರು ಹೋಗಿ ಲೊಕೇಶನ್ಸ್ ಎಲ್ಲ ನೋಡಿ ಬಂದಿದ್ದೀವಿ. ಅವ್ರ ಬಗ್ಗೆ ನನಗೊಂಥರ ಹೆಮ್ಮೆ. ಏನೇ ಮಾಡಿದ್ರು ಕಥಾವಸ್ತು ಒಂಥರ ವಿಭಿನ್ನವಾಗಿರುತ್ತೆ. ಮಾಮೂಲಿ ನಾವು ಮಲೆನಾಡಿನವನೇ ಆದ್ರೂ ನಂದು ಯಾವ ಪಿಕ್ಚರ್ನು ಈ ಥರದ ಕಥೆನ ನಾನು ಪ್ರಯತ್ನ ಮಾಡಲಿಕ್ಕೆ ಹೋಗಲೇ ಇಲ್ಲ. ಬರೀ ಲವ್ ಸ್ಟೋರಿ, ಫ್ಯಾಮಿಲಿ ಸ್ಟೋರಿ, ಇದಕ್ಕೆ ಮಾತ್ರ ತೀರ್ಥಹಳ್ಳಿ ಹೋಗ್ತಾ ಇದ್ದೆ. ಇವರ ಅಟೆಂಪ್ಟೇ ಬೇರೆ ಥರ ಇದೆ. ಜೊತೆಗೆ ಲಾಸ್ಟ್ ಟೈಮ್ ಇದು ಎಂಥ ಇದು ಕತೆ ಮಾರಾಯ, ಅದನ್ನು ನೋಡಿದ್ದೆ, ಅದನ್ನು ನೋಡಿ ಮೆಚ್ಚಿದ್ದೆ. ಇನ್ನೂ ಅವರಿಂದ ಇನ್ನೂ ಹೆಚ್ಚು ಚಿತ್ರಗಳು ಬರಲಿ ಅನ್ನೋದು ನಮ್ಮ ಆಸೆ. ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ಚೆನ್ನಾಗಿ ಮಾತಾಡಿದ್ರು. ಶೇಷಾದ್ರಿ ಅವ್ರದ್ದಂತೂ ಬಿಡಿ, ಮೊದಲೇ ಅವರು ಮಾತಿನಲ್ಲಿ ನಿಪುಣರು, ವಾಗ್ಮೇಯಿ ಒಳ್ಳೆ. ಅದರಿಂದ ಅವರೇ ಆಗಲಿ, ನಮ್ಮ ಭೋಜೇಗೌಡರಾಗಲಿ, ಇನ್ನಿತರ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಆಲ್ ದಿ ಬೆಸ್ಟ್. ಇಂಥ ಚಿತ್ರಗಳು ಜನಗಳಿಗೆ ತಲುಪೋದು ಮುಖ್ಯ, ಮಾಡೋದು ದೊಡ್ಡದಲ್ಲ, ತಲುಪೋದು ಮುಖ್ಯ. ಮೊದಲು ಟ್ರೈಲರ್ ಪರಂಪರೆ ಇರಲಿಲ್ಲ. ಕ್ರಮೇಣ ಟ್ರೈಲರ್ ನೋಡಿ ಪಿಕ್ಚರ್ ಬಿಸ್ನೆಸ್ ಆಗುವಂಥದ್ದು ಬಂದಿತ್ತು. ಈಗ ಅದು ಕಾಣ್ತಾ ಇಲ್ಲ. ಇದರಲ್ಲಿ ಮೌತ್ ಪಬ್ಲಿಸಿಟಿ ಮೇಲೆ ಈಗ ಪಿಕ್ಚರ್ ನಿಲ್ಲಬೇಕಾಗಿದೆ. ನೀವುಗಳೆಲ್ಲ ಮಾಧ್ಯಮದವರು ಮನಸ್ಸು ಮಾಡಿದ್ರೆ ಯಾವುದೋ ದೊಡ್ಡದಲ್ಲ. ಅವರಿಂದಲೇ ಇವತ್ತು ಎಷ್ಟೋ ಚಿತ್ರಗಳು ಗೆದ್ದಿದ್ದಾವೆ, ಎಷ್ಟೋ ಚಿತ್ರಗಳು ಮೈಲಿಗಲ್ಲಾಗಿದ್ದಾವೆ. ಆ ಥರದ ಪ್ರೋತ್ಸಾಹ ನೀವುಗಳು ಕೊಡ್ತೀರಾ. ಆ ಥರ ಕೊಡೋದ್ರ ಮೂಲಕ ರಕ್ಷಿತನಂಥವ್ರನ್ನ ಯುವ ಪ್ರತಿಭೆಗಳನ್ನು ಎನ್ಕರೇಜ್ ಮಾಡ್ತೀರಾ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಖ್ಯಾತ ನಿರ್ದೇಶಕರಾದಂತಹ ಕೊಳ್ಳೂರು ರಾಮಕೃಷ್ಣ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇನ್ನು ನಮ್ಮ ತಿಮ್ಮನ ಮೊಟ್ಟೆಗಳು ಪ್ರಮುಖ ಪಾತ್ರಧಾರಿಯಾಗಿರುವಂತಹ ನಮ್ಮ ತಿಮ್ಮಣ್ಣ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಕೇಶವ್ ಸರ್, ನಿಮ್ಮ ಪಾತ್ರದ ಬಗ್ಗೆ ದಯಮಾಡಿ ಮಾತಾಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ವೇದಿಕೆ ನೋಡಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಮಾಧ್ಯಮ ಮಿತ್ರರೇ, ಪತ್ರಿಕಾ ಮಿತ್ರರೇ, ಎಲ್ಲ ಸ್ನೇಹಿತರೆ ಹಾಗೂ ಚಿತ್ರತಂಡದ ಎಲ್ಲ ಸದಸ್ಯರೇ ಹಾಗೂ ನಿರ್ದೇಶಕರೇ, ಮೂಲತಃ ನಾನು ಒಬ್ಬ ಬಡ ಕೃಷಿ ಕುಟುಂಬದಿಂದ ಬಂದವನು. ಪ್ರಾರಂಭದಲ್ಲಿ ನಾನು ರಂಗಭೂಮಿ ಚಟುವಟಿಕೆಯಲ್ಲಿ ಸದಾ ತೊಡಗಿಸ್ತಾ ಇದ್ದೆ. ಕೊನೆಗೆ ರಂಗಭೂಮಿ ಚಟುವಟಿಕೆ ಕೊನೆಗೆ ಅನಿಸ್ತು, ನಾನು ಎಷ್ಟೇ ರಂಗಭೂಮಿ ಚಟುವಟಿಕೆಯಲ್ಲಿ ಪಾಲ್ಗೊಂಡ್ರು ಸಹ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕಾದ್ರೆ ಇವತ್ತು ಮಾಧ್ಯಮ ಸಾಮಾಜಿಕ ಜಾಲತಾಣ ಅನ್ನೋದು ಯಾರೋ ಸ್ನೇಹಿತರನ್ನು ಹೇಳ್ತಾರೆ, ನೀವು ಯಾಕೆ ರೀಲ್ಸ್ಗಳನ್ನ ಮಾಡಬಾರ್ದು ಮೊಬೈಲ್ಗಳಲ್ಲಿ ಅಂತ. ನಾನು ಸಾಮಾಜಿಕ ಸಂದೇಶವನ್ನು ಇಟ್ಟುಕೊಂಡು 1 ನಿಮಿಷ ಅಥವಾ 2 ನಿಮಿಷದ ಒಂದಷ್ಟು ಹಾಸ್ಯಭರಿತವಾದ ಯಾವುದೊಂದು ರೀಲ್ಸ್ಗಳನ್ನ ಮಾಡಿ ಫೇಸ್ಬುಕ್ಕಿಗೆ, ವಾಟ್ಸಪ್ಪಿಗೆ ಈ ಥರ ಬಿಡ್ತಾ ಇದ್ದೆ. ಆನಂತರ ಸ್ವಲ್ಪ ಜನರ ಪರಿಚಯ ಆಯಿತು. ಅದನ್ನೇ ಆ ರೀಲ್ಸ್ಗಳನ್ನ ನೋಡಿ ನಿರ್ದೇಶಕರು ನನಗೆ ಪರಿಚಯ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಫೋನ್ ನಂಬರ್ ಇಸ್ಕೊಂಡು ಮೊಟ್ಟ ಮೊದಲು ನನಗೆ ಎಂಥ ಕತೆ ಮಾರಾಯ ಅಂತ ಒಂದು ಸಿನಿಮಾದಲ್ಲಿ ರಕ್ಷಿತ್ ತೀರ್ಥಹಳ್ಳಿಯವರು ಒಂದು ಕುಡುಕನ ಪಾತ್ರ ಬರುತ್ತೆ, ಶರಾವತಿ ನದಿಗೆ ಸಂಬಂಧಪಟ್ಟಂಥ ಒಂದು ಕತೆ. ಆ ನಂತರದಲ್ಲಿ ತಿಮ್ಮನ ಮೊಟ್ಟೆ ಪಾತ್ರ, ಇದೇ ಮೊಟ್ಟ ಮೊದಲು ನಾಯಕ ನಟನಾಗಿ ಅಭಿನಯಿಸಲು ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಸಿನಿಮಾ ಗೆಲ್ಬೇಕಾದ್ರೆ ಎಲ್ಲ ಮಾಧ್ಯಮ ಮಿತ್ರರು ಈ ಕಲಾವಿದರನ್ನ ಬೆಂಬಲಿಸ್ಬೇಕಂತ ಕೇಳ್ಕೊಡ್ತೀನಿ. ಟೋಟಲಿ ಈ ಸಿನಿಮಾದಲ್ಲಿ ನಾನು ಅನ್ಕೊಂಡಂಗೆ ಒಂದು ಸಂಪೂರ್ಣ ಮಲೆನಾಡಿನ ಸೌಂದರ್ಯವನ್ನ ಅನಾವರಣಗೊಳ್ಳುವುದರ ಜೊತೆಗೆ ಮಲೆನಾಡು ಭಾಷೆ ಮತ್ತು ಸಂಸ್ಕೃತಿ, ಸಂಪ್ರದಾಯ, ನಂಬಿಕೆ, ದೇವರು, ಆಚರಣೆ ಇವು ಎಲ್ಲರ ಮಧ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದಕ್ಕೆ ಗುದ್ದದಕ್ಕೆ ಹೋದ್ರೆ ಏನಾಗುತ್ತೆ ಅಂತ ಮಧ್ಯದಲ್ಲಿ ಬರುತ್ತೆ. ಆ ಇವೆರಡ ಗುದ್ದಾಟದಲ್ಲಿ ಕೊನೆಗೆ ಗೆಲ್ಲೋದು ಸಂಪ್ರದಾಯ, ಸಂಸ್ಕೃತಿ, ನಡೆ, ನುಡಿ, ದೇವರು, ಬನ ಇಂಥವೆಲ್ಲ ಸಂಪ್ರದಾಯ, ಹಳ್ಳಿಯ ಸಂಪ್ರದಾಯ ಸಂಸ್ಕೃತಿಗಳೇ ಇದರಲ್ಲಿ ಗೆಲ್ಲುತ್ತೆ. ಅದರಲ್ಲಿ ಸಣ್ಣದಾದ ಒಂದು ಸಾರಾಂಶವನ್ನ ಈ ಚಿತ್ರದಲ್ಲಿ ನಿರ್ದೇಶಕ ತೋರಿಸಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಒಂದು ಮುಖ್ಯವಾದ ಈ ಪಾತ್ರವನ್ನು ಇಟ್ಟು ನನ್ನ ಕೈಗಿಟ್ಟು ನನ್ನನ್ನು ಹುರಿದುಂಬಿಸಿ ನನಗೆ ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪ್ರಥಮವಾಗಿ ಚಿತ್ರತಂಡಕ್ಕೆ ಹಾಗೂ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆ ಹೇಳ್ತೀನಿ. ಈ ಸಿನಿಮಾ ಗೆಲ್ಲೋದಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಕೊಳ್ತಾ, ಯಾಕಂದ್ರೆ ಪಕ್ಕದಲ್ಲಿ ನಮ್ಮ ಸುಚೇಂದ್ರ ಸರ್ ಇದ್ದಾರೆ, ಹಾಗಾಗಿ ನನಗೆ ಮಾತಾಡೋದಕ್ಕೆ ಸ್ವಲ್ಪ ತಡವರ್ತಾ ಇದ್ದೇನೆ. ಹಾಗಾಗಿ ಆಕ್ಚುಲಿ ನಾನು ಮಾತಾಡೋದು ಕೊಟ್ಟರು ಮಲೆನಾಡು ಭಾಷೆಯಲ್ಲಿ ಮಾತಾಡೋದು, ಈ ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡ ಮಾತಾಡ್ಕೋ ತಕ್ಷಣ ಏನೋ ಸಮಸ್ಯೆ ಆಗತ್ತೆ, ಬೇಡ ಅದು ಇಲ್ಲಿ ಸಾರಿ ಸಾಕು ಸರಿ.
ಒಂದ್ ದಿವಸ ಹಾಗೆ ಆತ ನಮ್ಮಲ್ಲಿ ಇವಳಿಗೆ ಜೋರ್ ಜ್ವರ. ಅಲ್ಲ, ಜ್ವರ ಇಲ್ಲದಾಗ್ಲೂ ಇವಳು ಜೋರಯ್ಯ ಮನೇಲಿ. ಈ ಕೊರೋನಾ ಟೈಮಲ್ಲಿ ಎಂತ ಆತ ಅಂದ್ರೆ ನಾನು ಹೇಳ್ದೆ ಇವಳಿಗೆ, ಅಲ್ಲ ಕಡೆ ನೀನು ಪ್ಯಾಟಿಗೆ ಹೋದಾಗ ಅಂತನ್ನಿ ಇಂತನ್ನಿ ಅಂತ ಹೇಳ್ಬೇಡ, ದುಡ್ಡಿಗೆಲ್ಲ ಎಲ್ಲಿ ಹೋಗುದು ಕೊರೋನಾ ಟೈಮ್, ದುಡ್ಡು ಬೇರೆ ಖರ್ಚಿಗಿಲ್ಲ, ಕೆಲಸ ಕಾರ್ಯ ಅಂತೂ ಇಲ್ಲ ಕೊರೋನಾ ದೇಶದಿಂದ. ನೀನೇನಾದ್ರು ಪ್ಯಾಟಿಗೆ ಹೋಗಿ ನೀವು ಅಂತನ್ನಿ ಪ್ಯಾಟಿಯಿಂದ ಪರ್ಯಟತಿ ಸಾಮಂತನ್ನಿ ಅಂತ ಏನಾದ್ರು ಹೇಳಿದ್ರೆ ನಾನು ಹೊಳಿಗೆ ಹಾಕ್ತೀನಿ ಅಂದೆ. ಅದಕ್ಕೆ ಇವಳು ಹೇಳ್ತಾಳೆ, ಹೊಳಿಗೆ ಹಾರೆ ಮೇಲು ಬರಷ್ಟತಿ ಮೀನ್ ತನ್ನಿ ಆತಾವ್. ಎಲ್ಲಿಂದ ತೋರುದು? ಈ ತರದ ಒಂದು ಮಲ್ನಾಡ ಹಾಡು ಭಾಷೆಯಲ್ಲಿ ಮಾತಾಡಿದೆ. ಇನ್ನು ಸಾಕಷ್ಟಿದೆ, ಸಮಯ ಜಾಸ್ತಿ ಇರದೇ ಇರೋದ್ರಿಂದ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನ ರಘು ಅವ್ರು ಮಾತಾಡ್ಬೇಕು. ಮಾತಾಡ್ಸ್ಲಿಲ್ಲ ಅಂದ್ರೆ ಹಿಂಗೆ ದಯವಿಟ್ಟು. ಎಲ್ಲರಿಗೂ ನಮಸ್ಕಾರ. ಆಗ್ಲೇ ಯಾರೋ ಕೇಳಿದ್ರು, ಮೊಟ್ಟೆ ಪಾತ್ರ ನೀವೇನ ಮಾಡಿರೋದು ತಿಮ್ಮನ ಮೊಟ್ಟೆ? ಇಲ್ಲ, ಇದು ಬೇರೆ ಮೊಟ್ಟೆ, ಅದು ಬೇರೆ ಮೊಟ್ಟೆ. ಅಣ್ಣ ನೀವೇ ಕೇಳಿದ್ದು ಈ ಕೋಬ್ರಾ ರೆಸ್ಕ್ಯೂ ಟೀಮ್, ಅದು ನಮ್ಮ ಹೆಡ್ ಇವರು ಸರ್ ಜೊತೆ ನಾವು ಟೀಮ್ 4-5 ಜನ. ಆಶಿಕಾ ಅವರಿದ್ರು ಜೊತೆಗೆ. ಒಂದು ವಿಶೇಷವಾದ ಸ್ಥಳ ಅಂದ್ರೆ ಮೂಲತಃ ನಾನು ಕೂಡ ತೀರ್ಥಹಳ್ಳಿಯ ಕಮ್ಮಡಿಯವನು, ಹಾಗಾಗಿ ನನಗೆ ಅದು ತುಂಬಾ ಕನೆಕ್ಟ್ ಆಯ್ತು ಸಿನಿಮಾ. ಆ ಪಾತ್ರ ಕೂಡ ಅಷ್ಟೇ. ಒಟ್ಟಾರೆ ಚಿತ್ರತಂಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನು ಆಶಿಕಾ ಸೋಮಶೇಖರ್ ಅವರು 1-2 ನಿಮಿಷ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರೋ ಎಲ್ಲ ಗಣ್ಯರಿಗೂ ನಮಸ್ಕಾರ, ಮತ್ತೆ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಿದೆ ಇವತ್ತು ನಮ್ಮ ಟ್ರೇಲರ್ ಲಾಂಚ್ ಆಗಿರೋದಕ್ಕೆ. ಅಂಡ್ ರಕ್ಷಿತ್ ಸರ್ ನನಗೆ ಈ ಕತೆಗೆ ಅಪ್ರೋಚ್ ಮಾಡಿದ್ದು, ಅವ್ರದ್ದು ಬುಕ್ ಕೊಟ್ಟರು, ಹೀಗೆ ಒಂದು ಕತೆ ಇದೆ ತಿಮ್ಮನ ಮೊಟ್ಟೆಗಳು ಓದಿ ಅಂತ. ಸೊ ನಾನು ಓದಿದ್ಮೇಲೆ ನನಗೆ ಕತೆ ತುಂಬಾ ಇಷ್ಟ ಆಯ್ತು. ಸೊ ನನಗೆ ನನ್ನ ಪಾತ್ರಕ್ಕಿಂತ ಇಡೀ ಕತೆ ಇದ್ರಲ್ಲಿ ಇರಲೇಬೇಕು, ನಾನು ಈ ಮೂವಿಲಿ ಇರಲೇಬೇಕು ನಾನು ಅಂತ ಅನ್ಸಿದ್ದು. ಅಂಡ್ ತಿಮ್ಮನ ಪಾತ್ರ ಅಂತೂ ಹೇಳಂಗೆ ಇಲ್ಲ, ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಾನು ಆಕ್ಟ್ ಮಾಡಿರೋಂಥ ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಲಿ, ಅಥವಾ ರಘುರಾಮನ್ ಗೋಪಾಲ್ ಸರ್ ಆಗಿರ್ಲಿ, ತಿಮ್ಮಣ್ಣ ಕೇಶವ್ ಸರ್ ಆಗಿರ್ಲಿ, ಅಥವಾ ಪ್ರಗತಿ ಅವರಾಗಿರ್ಲಿ, ಅಂಡ್ ಪೃಥ್ವಿ, ಸೊ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ರಕ್ಷಿತ್ ಸರ್ ಒಂದು ಇಂಟೆಲಿಜೆಂಟ್ ಡೈರೆಕ್ಟರ್ ಆಕ್ಚುಲಿ. ಸೊ ಈ ಮೂವಿ ಕಥಾವಸ್ತುನೇ ಮಾನವ ಮತ್ತು ಪ್ರಕೃತಿ ನಡುವೆ ಇರುವಂತ ಒಂದು ಕಾನ್ಫ್ಲಿಕ್ಟ್. ಅದೊಂದು ತುಂಬಾ ಮುಖ್ಯವಾಗಿರೋ, ಈಗ ತುಂಬಾ ಪ್ರಸ್ತುತವಾಗಿರೋ ಟಾಪಿಕ್ ಆಕ್ಚುಲಿ. ಈಗ್ಲಿಗಿಂತ ಇನ್ನು ಮುಂದೆ ಹೋಗ್ತಾ ತುಂಬಾ ಮುಖ್ಯವಾಗ್ತಾ ಹೋಗುತ್ತೆ ಅನ್ಸುತ್ತೆ. ಸೊ ನಾವೇನು ಆಕ್ಷನ್ಸ್ ಅಥವಾ ಏನೋ ತಗೊಳ್ದೆ ಆದ್ರೆ ಅದು ಮೋಸ್ಟ್ಲಿ ಪ್ರಕೃತಿನೇ ನಮ್ಗೆ ಹೇಳ್ಕೊಡುತ್ತೆ. ನಾವು ಅವಾಗ ನೋಡ್ತಾ ಇರ್ತೀವಿ, ಪ್ರಕೃತಿ ನಮ್ಗೆ ವಾಪಸ್ ಕೊಡ್ತಾ ಇರುತ್ತೆ, ನಾವೇನ್ ಮಾಡ್ತೀವೋ ಅದು ನಮ್ಗೆ ವಾಪಸ್ ಕೊಡ್ತಾ ಇರುತ್ತೆ. ಸೊ ತುಂಬಾ ಮುಖ್ಯವಾಗಿರುವಂತಹ ಟಾಪಿಕ್ ಇದು. ಅಂಡ್ ಅದೇ ಕಥಾವಸ್ತು ಇಟ್ಕೊಂಡು ತುಂಬಾ ಬ್ಯೂಟಿಫುಲ್ ಆಗಿ ಮೂವಿ ಮಾಡಿದ್ದಾರೆ. ಸಿನಿಮಾಟೋಗ್ರಫರ್ ಆಗಿರ್ಲಿ ಅಂಡ್ ಮ್ಯೂಸಿಕ್ ಆಗಿರ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಈ ಟ್ರೇಲರ್ ಅಲ್ಲಿ ನೋಡ್ದಂಗೆ ತುಂಬಾ ಗ್ರೀನರಿ ಇದೆ. ನಮ್ಮ ಮಲೆನಾಡು ಅಂದ್ರೇನೆ ಅಷ್ಟು ಹಚ್ಚ ಹಸಿರಿಂದ ತುಂಬಿರುತ್ತೆ. ಅಂಡ್ ಸಿನಿಮಾ ಲೊಕೇಶನ್ಸ್ ಕೂಡ ಹಾಗೆ ಇತ್ತು, ಒಂದು ಕಾಡ್ ಮಧ್ಯೆ. ನಮ್ಮಲ್ಲಿ ಇಂಬ್ಳಗಳಂತ ಇರುತ್ತೆ, ಲೀಚಸ್. ಸೊ ಅದ್ರ ಮಧ್ಯೆ ಶೂಟ್ ಮಾಡಿದ್ದು. ನಾನಂತೂ ಸ್ನೇಕ್ ರಿಸರ್ಚ್ ಟೀಮ್ ಅಲ್ಲಿ ಕೆಲಸ ಮಾಡಿ, ಸೊ ಸ್ನೇಕ್ ಸ್ಟಿಕ್ ಕೊಟ್ಟಿದ್ರು, ನಾನು ಫುಲ್ ಅದರಲ್ಲಿ ಇಂಬ್ಳಾನೇ ಓಡಿಸ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಅಂಡ್ ನಮ್ಮ ಪ್ರೊಡ್ಯೂಸರ್ ಆಗಿರ್ಲಿ, ಶ್ರೀಕೃಷ್ಣ ಪ್ರೊಡಕ್ಷನ್ಸ್ ಅಂತ, ತುಂಬಾ ಸಪೋರ್ಟಿವ್ ಆಗಿ ಯಾರಿಗೂ ಏನೂ ಕಮ್ಮಿ ಆಗದೆ ಇದ್ದಂಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಅಣ್ಣ ಅಂತ, ವಿನಯ್ ಕಣಿವೆ ಅವರು ತುಂಬಾ ಬ್ಯೂಟಿಫುಲ್ ಆಗಿ ನಮ್ಮನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ನಡುವೆ ಇವತ್ತು ನಾವು ಟ್ರೇಲರ್ ಲಾಂಚ್ ಮಾಡ್ತಿರೋದಕ್ಕೆ. ಅಂಡ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಸಿನಿಮಾ ಆಗಿ ನಿಲ್ಲುತ್ತೆ ಅನ್ಸುತ್ತೆ. ಸರ್ ಹೇಳ್ದಂಗೆ ಎಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ ಈಗ. ಸೊ ಅದ್ರ ಎಲ್ಲದರ ಮಧ್ಯೆ ಇದೊಂದು ಮುಖ್ಯವಾದ ಚಿತ್ರ. ಇದು ಇನ್ನು ಸಾಕಷ್ಟು ಜನರಿಗೆ ತಲುಪಬೇಕು, ಒಂದು ಕಾನ್ವರ್ಸೇಷನ್ ಶುರು ಆಗ್ಬೇಕು ಎಲ್ಲರ ನಡುವೆ. ಅಂಡ್ ಅದರಿಂದ ಏನೋ ಒಂದು ಆಕ್ಷನ್ ಆಗ್ಬೇಕು ಅಂತ ಭಾವಿಸ್ತೀನಿ ನಾನು. ಸೊ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಲ್ಲ ಗಣ್ಯರೇ, ಇಲ್ಲಿ ಬರ್ತಕ್ಕಂಥ ಎಲ್ಲ ಪ್ರೀತಿಯ ನಮ್ಮ ಮಾಧ್ಯಮದವರೇ, ಯಾಕೆಂದ್ರೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ನನಗೆ ಮಾತಾಡೋದಕ್ಕೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಇವರೆಲ್ಲ ಎದ್ದು ಬಿಡ್ತಾರೆ, ಆದ್ರೂ ಮಾತಾಡ್ತೀನಿ. ಅದಕ್ಕೆ ಮಾತಾಡ್ಬಿಡ್ತೀನಿ. ಈ ತಿಮ್ಮನ ಮೊಟ್ಟೆಗಳು, ಮೊದಲೇ ಹೇಳ್ಬಿಡ್ತೀನಿ, ತಿಮ್ಮನ ಮೊಟ್ಟೆಗಳ ಈ ಒಂದು ಸಿನಿಮಾಗೆ ಒಂದು ಒಳ್ಳೆಯ ಪ್ರೋತ್ಸಾಹ, ಈ ಸಿನಿಮಾ ಯಶಸ್ವಿಯಾಗಲಿ, ಆ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ, ಈ ಒಂದು
ಟ್ರೈಲರ್ ಬಗ್ಗೆ ಒಂದು ವಿಡಿಯೋ ತೋರಿಸ್ತೀವಿ ಅಂತೇಳಿ ನಮ್ಮ ನಾಗೇಂದ್ರ ಡೈರೆಕ್ಟರ್ನ ಕರ್ಕೊಂಬಂದ. ಯಾರಾದರೂ ಬರ್ತಾರೆ ಅಂದರೆ ನನಗೆ ಭಯ ಆಗೋದು. ಏನಕ್ಕೆ ಅಂತಂದರೆ ಸಿನಿಮಾ ಹೇಗಿರುತ್ತೋ ಏನೋ ಒಂದು ನೀವೊಂದು ಬೈಟ್ಸ್ ಕೊಡಿ ಅಂತಾರೆ. ಆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಯಾರಾದ್ರು ನಮ್ಮನ್ನು ಸೇರಿಸಿ ಬೈಕೊಂತಾರೆ. ಹಾಗಾಗಿ ಈಗ ನಮ್ಮ ಶೇಷಾದ್ರಿ ಸರ್ ಹೇಳಿದ್ರು ದಿನಕ್ಕೊಂದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ ಆ ಒಂದು ನಿರ್ದೇಶಕರಾಗಿ ಆ ಒಂದು ವೃತ್ತಿಯಲ್ಲಿ ಕೃಷಿ ಮಾಡದಲ್ಲೇ ಇರೋ ಒಂದು ಎಲ್ಲ ಇವತ್ತು ಹೆಂಗಾಗಿದೆ ಅಂತಂದರೆ ಒಬ್ಬರು ಕ್ಯಾಮ್ರಾಮನ್ ಒಂದು ಸಿನಿಮಾ ಮಾಡ್ತೀನಿ ಅಂತ ಹೋಗ್ತಾರೆ. ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿರ್ತಾನೆ. ನೆಕ್ಸ್ಟ್ ಇನ್ನೂ ಸಿನಿಮಾ ಫಿನಿಶ್ ಆಗಿರಲ್ಲ, ಆವಾಗಲೇ ಡೈರೆಕ್ಟರ್ ಅಂತ ಹೋಗ್ತಾನೆ. ಹಾಗಾಗಿ ಈ ಸಿನಿಮಾಗಳು ಫೈಲ್ಯೂರ್ ಆಗ್ತಾ ಇದೆ. ಈಗ ಪಿ ಶೇಷಾದ್ರಿ ಅವರು ಸಿನಿಮಾಗಳು ಯಾವುದು ಫೈಲ್ಯೂರ್ ಅನ್ನೋದೇ ಇಲ್ಲ, ಎಲ್ಲ ರಾಷ್ಟ್ರ ಪ್ರಶಸ್ತಿನೇ ಬಂದಿರೋದು. ಹಾಗಾಗಿ ಇವತ್ತು ಬೇಕಾಗಿರೋದು ಏನಂತಂದರೆ ಒಂದು ಒಳ್ಳೆ ಮೆಸೇಜು. ಯಾಕೆಂದರೆ ನಾನು ಆ ಟ್ರೈಲರ್ನ ನೋಡಿದೆ, ನಾನು ಭಾಳ ಅದ್ಭುತವಾದ ಒಂದು ಮೆಸೇಜ್ ಇತ್ತು. ನಾವೆಲ್ಲ ಇವತ್ತು ಬೆಳೆದಿರೋದು ನಾವು ಹಾಸನ ಜಿಲ್ಲೆ ಕುಗ್ರಾಮದಲ್ಲಿ ಕುರಿ ಕಾಯ್ಕೊಂಡಿದ್ದವನು. ಅಲ್ಲಿಂದ ಇಲ್ಲಿಗೆ ಬಂದು ನಾನು ಬದುಕು ಕಟ್ಕೊಂಡೆ ಅಂದರೆ ನಾವು ಬೆಳೆದಿರೋದು ಹೇಗೆ ಅಂದರೆ ನಮ್ಮ ಸಿನಿಮಾಗಳಿಂದ. ಒಂದು ಒಳ್ಳೊಳ್ಳೆ ರಾಜ್ಕುಮಾರ್ ಸಿನಿಮಾಗಳಾಗ್ಬೋದು, ಈಗ ಸುಮಾರು ಸಿನಿಮಾಗಳಿಂದ ನಾವು ಕತೆಗಳಿಂದ ಓದಿ ಇವತ್ತು ನಾವು ಅದರ ಒಂದು ಸ್ಫೂರ್ತಿಯಿಂದ ನಾವು ಬದುಕನ್ನ ಕಟ್ಕೊಂಡಿದ್ದೀವಿ. ಇವತ್ತು ನಮಗೆ ನಮ್ಮ ಜನಕ್ಕೆ ಬೇಕಾಗಿರೋದು ಏನಂತಂದರೆ ರೀಲ್ಸ್ಗಳಲ್ಲ, ಮೊಬೈಲ್ಗಳಲ್ಲಿ ಇವತ್ತೆಲ್ಲ ಯಾವ ರೀತಿ ಕೆಟ್ಟ ರೀಲ್ಸ್ಗಳನ್ನ ಮಾಡಿ ಒಂದು ಮೊಬೈಲ್ ನೋಡೋದಕ್ಕೇನೆ ಅಸಹ್ಯ ಆಗೋ ಮಟ್ಟಕ್ಕೆ ಆಗೋಗ್ಬಿಟ್ಟಿದೆ. ಇವತ್ತು ಅವರು ಒಂದು ಮೆಸೇಜ್, ಈ ಒಂದು ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ, ಇನ್ನು ಪ್ರಕೃತಿ ಉಳಿಸುವಂತ ಒಂದು ಪ್ರಯತ್ನನ ಅವರು ತಂಡ ತಗೊಂಬಂದಿದೆ. ಈ ರೀತಿ ಹೆಚ್ಚು ಸಿನಿಮಾಗಳು ಬರಬೇಕು. ಈ ಸಿನಿಮಾಗಳು ಯಶಸ್ವಿ ಆಗಬೇಕು ಅಂದರೆ ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು. ನಾವೆಲ್ಲರೂ ಕೂಡ ಸೇರಿ ಈ ಒಂದು ಸಿನಿಮಾ ಯಶಸ್ವಿಗೆ ನಾವೆಲ್ಲ ಸಪೋರ್ಟ್ ಮಾಡೋಣ ಅಂತ ರಕ್ಷಿತ್ ಶೆಟ್ಟಿ ಅವರಿಗೆ ಮತ್ತೆ ಅವರ ತಂಡಕ್ಕೆ ನಾನು ರಕ್ಷಿತ್ ತೀರ್ಥಹಳ್ಳಿ ಅವರಿಗೆ ಅವ್ರಿಗೆ ಶುಭಾಶಯ ಕೊಡ್ತಾ, ಅವ್ರ ತಂಡಕ್ಕೆ ಶುಭಾಶಯ ಕೊಡ್ತಾ, ನನ್ನನ್ನು ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.